ನಾನು ಯಾರು ಅಂದರೆ ಏನು ತೋರ್ತದೆ, ಏನು ಗೊತ್ತಾಗ್ತದೆ? ನಾನು ದೇಹ ಇದ್ದೀನಲ್ಲವೇ, ನನಗೆ ಇಂದ್ರಿಯಗಳಿವೆ, ಕೈ ಕಾಲು ಇದೆ, ಕಣ್ಣು ಕಿವಿ ಮೂಗು ಇದೆ. ಇದರಿಂದ ನನಗೆ ಕೆಲವು ವಿಷಯಗಳು ಗೊತ್ತಾಗ್ತಾ ಇವೆ. ಅಂದರೆ ನಾನು ಯಾರು ಎಂದು ತಮ್ಮನ್ನು ತಾವು ನೋಡಿಕೊಂಡ್ರೆ, ನಾನು ಯಾರು ನೋಡಿಕೊಳ್ಳೋಣ. ನಾನು ಯಾರು ಎಂದು ಸಾಮಾನ್ಯ ಜನರಿಗೆ ಏನು ಅನಿಸುತ್ತದೋ, ಏನು ತೋರ್ತದೋ, ನಾನು ಯಾರಾಗಿದ್ದೇನೆ ಎಂಬುದು. ನಾನೊಬ್ಬ ಮನುಷ್ಯ, ನಾನು ಹುಟ್ಟಿದ್ದೇನೆ. ನನಗೆ ಮನುಷ್ಯ ಅಂದರೆ ಅರ್ಥವೇನು? ಮನುಷ್ಯದಲ್ಲಿ ಒಂದು ದೇಹದ ಒಂದು ಗುಣಗಳಿವೆ, ದೇಹದ ಅವಯವಗಳು, ಒಂದು ಗುಣಗಳು, ಮನಸ್ಸು ಇದೆ. ನಮಗೆ ಮನಸ್ಸಿನಿಂದ ಎಮೋಷನ್ಸ್ ಇವೆ, ಯೋಚನೆಗಳಿವೆ. ಸಂಕಲ್ಪ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ತೀರ್ಮಾನ ತಗೊಳ್ತೀವಿ, ಕೆಲಸ ಮಾಡ್ತೀವಿ, ಫಲವನ್ನು ಪಡ್ಕೊಳ್ತೀವಿ. ಇದೇ ನಾವಲ್ಲವೇ? ಇದು ನಾನು ಯಾರು ಎಂದು ಯೋಚನೆ ಮಾಡಿದ್ದಾಗ, ವಿಚಾರ ಮಾಡಿದ್ದಾಗ ನಮಗೆ ತೋರುವ ನಾನು ಯಾರೋ ಎಲ್ಲರಿಗೂ ಗೊತ್ತು. ಸಾಮಾನ್ಯ ಜನರಿಗೆ ಎಲ್ಲರಿಗೂ ಗೊತ್ತಿರುವ ನಾನು, ಈ ನಾನು ಯಾರು ಎಂದು ಪ್ರಶ್ನೆ ಮಾಡಿದಾಗ, ಯೋಚನೆ ಮಾಡಿದಾಗ ನಮಗೆ ಗೊತ್ತಿರುವಂಥ ನಾನು ಯಾವುದಿದೆಯೋ ಅದು ಜನ್ಮ ವಿಕ್ರಿಯಾವಾನಹಂ ಇತಿ ಮನ್ಯತೆ. ಅಸ್ತಿ ಚ ಲೌಕಿಕೋ ವ್ಯಪದೇಶ. ಲೌಕಿಕರಂದರೆ ಎಲ್ಲರೂ ಎಂದರ್ಥ. ಲೌಕಿಕರಂದರೆ ಮನುಷ್ಯರು ಎಂದರ್ಥ. ಲೌಕಿಕ ಅಂದರೆ ಮನುಷ್ಯ, ಎಲ್ಲ ಮನುಷ್ಯರು ಎಂದರ್ಥ. ಲೌಕಿಕರು ಅಂದರೆ ಮನುಷ್ಯರು, ಅಂದರೆ ಎಲ್ಲ ಮನುಷ್ಯರು. ಎಲ್ಲ ಮನುಷ್ಯರಿಗೆ ಏನೆಂದು ಗೊತ್ತು? ನಾನು ಹುಟ್ಟಿದ್ದೇನೆ. ಎಲ್ಲರೂ ಜನ್ಮದಿನ ಮಾಡ್ಕೊಳ್ತಾರೆ. ಅಂದರೆ ಜನ್ಮದಿನ ಮಾಡಿಕೊಳ್ಳುವುದರಿಂದ ಒಂದು ಹೇಳ್ತಾ ಇದ್ದ, ನನ್ನ ಜನ್ಮದಿನ. ಅದರಲ್ಲಿ ಸ್ವಲ್ಪ ವ್ಯಾಪಕ ದೃಷ್ಟಿಯೂ ಇಲ್ಲ ಜನರಿಗೆ. ಎಲ್ಲರೂ ಹುಟ್ಟುತ್ತಾರೆ ಎನ್ನುವುದು ಎಲ್ಲರನ್ನೂ ಸೇರಿಸಲ್ಲ. ಆಧುನಿಕ ಜನರು ಹೇಗಾಗಿಬಿಟ್ರಂದರೆ, ನನ್ನ ಜನ್ಮದಿನ ಟೂ ಮಚ್ ಆಫ್ ಪರ್ಸನಲೈಸ್ ಮಾಡಿ ತನ್ನ ಪರ್ಸನ್ಗೆ ವಿಶೇಷ ಬೆಲೆ. ನನ್ನ ಜನ್ಮ ಈ ದಿನ, ನನ್ನದು ಇದು ಬಿಟ್ಟು ದಾಟಲ್ಲ. ಜನ್ಮಗಳಾದರೂ ಎಲ್ಲ ಜೀವರಿಗಿವೆ, ಎಲ್ಲ ಪ್ರಾಣಿಗಳಿಗಿವೆ. ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಮರಣಿಸುತ್ತಾರೆ. ಜಾತೋ ದೇವದತ್ತಃ ಮೃತೋ ದೇವದತ್ತಃ ಇತಿ ಜಾತಕರ್ಮಾದಿ ಸಂಸ್ಕಾರ ವಿಧಾನಂಚ ಲೌಕಿಕಂ. ಜಾತಕರ್ಮ ಪೂರ್ವಕಾಲದಲ್ಲಿ ಜಾತಕರ್ಮ ಮಾಡುತ್ತಿದ್ದರು. ಈ ಕಾಲದಲ್ಲಿ ಜಾತಕರ್ಮ ಹೋಯಿತು, ಜನ್ಮದಿನ ಆಯಿತು. ಜನ್ಮದಿನವೂ ಹೇಳಲ್ಲ, ಇಂಗ್ಲೀಷ್ನಲ್ಲಿ ಬರ್ತ್ಡೇ ಹೇಳ್ತಾರೆ. ಬರ್ತ್ಡೇನೂ ಹೇಳಲ್ಲ, ಬರ್ಡೇ ಹೇಳ್ತಾರೆ. ಬರ್ಡೇ, BD ಡೇ, ಬಡ್ಡೆ ಅಷ್ಟೇ. ಪೂರ್ವಕಾಲದಲ್ಲಿ ಜಾತಕರ್ಮ, ಕರ್ಮ ಅಂದರೆ ಮರಣ ಸಂಸ್ಕಾರ ಮಾಡುವುದು, ಜಾತಕರ್ಮ ಮಾಡುವುದು ಇತ್ತು. ಈ ಕಾಲದಲ್ಲಿ ಜನ್ಮದಿನ ಇಂಪಾರ್ಟೆಂಟ್ ಅಲ್ಲವೇ? ಆಯಿತು. ಜಾತಕರ್ಮಾದಿ ಸಂಸ್ಕಾರ ವಿಧಾನಂಚ ಲೌಕಿಕಂ. ಎಲ್ಲರಿಗೆ ತನ್ನ ಜನ್ಮ ಎನ್ನುವುದು ಒಂದು ಕಂಡು ಬರ್ತಾ ಇದೆ. ಸರ್ವಂ ಉಪಾದ್ಯಪೇಕ್ಷಮಿತಿ ಸೂತ್ರಂ. ಇದು ಜನ್ಮದಿನ ಇದೆ, ಆಯಿತು. ಜನ್ಮದಿನ ಹಬ್ಬ ಮಾಡ್ತಾ ಇದ್ದೀವಿ, ಆಯಿತು. ನಾನು ಹುಟ್ಟಿದ್ದೇನೆ, ನನ್ನ ಡೇಟ್ ಬರ್ಕೊಳ್ತಾನೆ, ಬರ್ತ್ ಸರ್ಟಿಫಿಕೇಟ್ ಪಡ್ಕೊಳ್ತಾನೆ. ಬಟ್ ಇದೆಲ್ಲವೂ ನಾನು ನಿಜವಾ? ಅದು ಮುಖ್ಯ. ಇದರ ಕುರಿತು ಒಂದು ನಿಮಿಷ, ಯಾವ ಪೆನ್ನು ಬರೆಯುತ್ತದೋ ಹುಡುಕಬೇಕು. ಓಕೆ. ಸರ್ವಂ ತದುಪಾದ್ಯಪೇಕ್ಷಂ. ಇದು ಇಲ್ಲಿ ಕಲಿಯತಕ್ಕ ವಿಷಯ. ಗಮನಿಸತಕ್ಕದ್ದೇನೆಂದರೆ, ಶಾಸ್ತ್ರದೃಷ್ಟ್ಯ ವಿಚಾರ ಮಾಡಿದಾಗ ನಮ್ಮನ್ನು ನಾವು ನೋಡಿಕೊಂಡರೆ ನಮ್ಮ ಅಜ್ಞಾನವನ್ನೇ ರಿಪೀಟ್ ಮಾಡ್ಕೊಳ್ತೀವಿ. ಅಜ್ಞಾನ ಅಂದರೆ ನಮ್ಮ ಅನಿಸಿಕೆ, ಜೀವಭಾವದಲ್ಲಿ ಜೀವನ ದೃಷ್ಟಿಗೆ ಅನಿಸುವುದನ್ನೇ ಹಬ್ಬ ಮಾಡಿಕೊಳ್ತೀವಿ, ಕೆಲಸಗಳು ಮಾಡ್ತೀವಿ, ಇನ್ನೊಬ್ಬರಿಗೆ ಹೇಳ್ತೀವಿ, ಇನ್ವಿಟೇಷನ್ ಮಾಡ್ತೀವಿ, ಜನ್ಮದಿನ ಮಾಡ್ತೀವಿ, ಹುಟ್ಟಿದ್ದೇನೆ, ಮರಣಿದ್ದೇನೆ, ನಾನು ಸುಖ ದುಃಖಿಯಾಗಿದ್ದೇನೆ, ಕರ್ಮಗಳು ಮಾಡಿ, ಇವುಗಳನ್ನೇ ಹಬ್ಬಗಳಾಗಿ ಮಾಡಿಕೊಂಡು ಅವುಗಳಲ್ಲೇ ಬದುಕುತ್ತೇವೆ. ಇವು ನಿಜವೋ ಎಂದು ಯಾರೂ ಪ್ರಶ್ನೆ ಮಾಡಲ್ಲ. ನೋಡಿ, ಇದು ನಿಜವೋ ಅಲ್ಲವೋ ಎಂದು ಪ್ರಶ್ನೆನೇ ಮಾಡಲ್ಲ ಯಾರು. ಜನ್ಮದಿನಕ್ಕೆ ಏನರ್ಥಪ್ಪ? ಏಕೆಂದರೆ ಹೌದು ಹುಟ್ಟಿದ್ದೀವಲ್ಲ, ಅದೇ ಮೂರ್ಖತನ ಅಂದರೆ ಅಜ್ಞಾನ. ಅದೇ ಅಜ್ಞಾನ. ಇಲ್ಲಿ ಹೇಳ್ತದೆ,
ಜನ್ಮದಿನನೇ ನೀಕಿಲ್ಲ. ನೀನು ಎಂದಿಗೂ ಇರುವಾಗ ನಿಮಗೆ ಜನ್ಮ ಏಕಪ್ಪ? ನೀವು ಇಲ್ಲದ ದಿವಸ ಹೇಳು, ನೀವು ಯಾವಾಗಿಲ್ಲ ಎಲ್ಲಿಲ್ಲ ಹೇಳು. ನೀವು ಇಲ್ಲದ ಟೈಮೇ ಇಲ್ಲ. ನೀವು ಎಂದಿಗೂ ಇದ್ದೇ ಇರುವಾಗ ನಿಮಗೆ ಜನ್ಮ ಏಕೆ? ಜನ್ಮ ದೇಹಕ್ಕಿದೆ, ಆ ದೇಹ ಎನಿವೆ ಹೋಗುತ್ತದೆ. ಏನಪ್ಪ, ನೀವು ಶರೀರ ಸತ್ತು ಹೋದ ನಂತರ ಆ ಡೆಡ್ ಬಾಡಿಗೆ ಜನ್ಮದಿನ ಮಾಡ್ಕೊಳ್ತಾರೆ? ಡೆಡ್ ಬಾಡಿಗೆ ಯಾರಾದರೂ ಪೂಜೆ ಮಾಡ್ತಾರಾ? ಬಟ್ ಜನರ ಮೋಹ ಹೇಗಿದೆ ಅಂದರೆ ಈ ಶವಕ್ಕೆ ಪೂಜೆ ಮಾಡ್ತಾರೆ. ಬಟ್ ಈ ಶವದ ಮೂಲ ತಾನು, ತನ್ನ ಸ್ವರೂಪ, ತನ್ನನ್ನು ಬಿಟ್ಟು ಆ ಶವಕ್ಕೆ ಮಾಡ್ತಾರೆ. ಅಂದರೆ ಹೇಗಿದೆ ಅಂದರೆ, ನಾನು 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 ಉಟ್ಕೊಂಡಿರುವ ಬಟ್ಟೆಯನ್ನು ಪಕ್ಕಕ್ಕಿಟ್ಟು ಅದಕ್ಕೆ ಪೂಜೆ ಮಾಡಿ ಅದೇ ದೊಡ್ಡದು ಮಾಡಿಬಿಡು. ಬಟ್ಟೆ ನಾನು ಉಟ್ಕೊಂಡ್ರೆ ಬಟ್ಟೆಗೆ ಬೆಲೆ, ನಾನು ಇಲ್ಲದಿದ್ದರೆ ಬಟ್ಟೆಗೇನು ಬೆಲೆ? ನಾನು ಇಲ್ಲದಿದ್ದರೆ ಬಟ್ಟೆಗೇನು ಬೆಲೆ? ಹಾಗೆ ನಾನು ಇಲ್ಲದಿದ್ದರೆ ಇದು ಒಂದು ಬಟ್ಟೆ, ಈ ಶರೀರವೂ ಒಂದು ಬಟ್ಟೆ, ಇದಕ್ಕೇನಷ್ಟು ಬೆಲೆ? ಆದರೆ ಅದನ್ನೇ ಅಷ್ಟು ಮಾಡ್ಕೊಳ್ತಾರೆ. ಅಂದರೆ ತನ್ನನ್ನು ದೇಹ ದೃಷ್ಟ್ಯ ನೋಡಿಕೊಳ್ಳುವುದು, ತನ್ನನ್ನು ದೇಹ ದೃಷ್ಟ್ಯ ನೋಡಿಕೊಳ್ಳುವುದು ಇದೆಲ್ಲ ಅದು ಮಹಾ ದೊಡ್ಡ ಮೋಹ. ಅದೇ ಹೇಳ್ತಾ ಇದ್ದಾರೆ, ಇದೆಲ್ಲವೂ ಉಪಾಧಿ ಅಪೇಕ್ಷ. ನಿಜವಾಗಿ ತನಗೆ ಜನ್ಮ ಇಲ್ಲ, ಮರಣ ಇಲ್ಲ. ಏಕೆ ಇಲ್ಲ ಅಂದರೆ ತಾನು ವ್ಯಕ್ತಿ ಅಲ್ಲ. ಅದು ನೋಡಿ, ಜಾಗೃತ ಅವಸ್ಥೆಯಲ್ಲಿರುವ ವ್ಯಕ್ತಿಯೇ ತಾನಲ್ಲ. ಅವಸ್ಥೆನೇ ನೀನಾಗಿರುವಾಗ ಅವಸ್ಥೆ ಒಳಗಿರುವ ವ್ಯಕ್ತಿತ್ವ ನಿನಗೇಕಪ್ಪ? ಇಡೀ ಜಾಗೃತ ಅವಸ್ಥೆಗೆ ಸಾಕ್ಷಿ ನಾನು. ಒಟ್ಟು ಜಾಗೃತ ಅವಸ್ಥೆಯ ಅರಿವು ಇದೆ ನೋಡಿ, ಜಾಗೃತ ಅವಸ್ಥೆಯನ್ನು ತಿಳಿಯುವಂಥ ಅರಿವು ತಾನು. ಆ ಅರಿವು ತಾನಾಗಿರುವಾಗ ಜಾಗೃತ ಅವಸ್ಥೆ ಒಳಗಿನ ವ್ಯಕ್ತಿ ಏನು? ವ್ಯಕ್ತಿ ಅಷ್ಟು ದೊಡ್ಡದಾ ಏನಪ್ಪ? ಆ ನಿನ್ನನ್ನು ನೀನು ವ್ಯಕ್ತಿ ಎಂದು ನೋಡಿಕೊಳ್ಳುವುದರಿಂದ ನಿನ್ನ ನಿಜವಾದ ವ್ಯಾಪಕ ಇರುವಿಕೆಗೆ ಇನ್ಸಲ್ಟ್ ಅದು. ನಿಮ್ಮ ವ್ಯಾಪಕ ಇರುವಿಕೆ, ನಿಜವಾದ ಇರುವಿಕೆ, ನಿಗೂಢವಾದ ಇರುವಿಕೆ, ಅನಂತವಾದ ಇರುವಿಕೆಯನ್ನೇ ನೀವು ಉಪೇಕ್ಷೆ ಮಾಡ್ತಾ ಇದ್ದೀವಿ. ಇನ್ಸಲ್ಟ್ ಅಂದರೆ ಉಪೇಕ್ಷ. ಇನ್ಸಲ್ಟ್ ಏನು? ಅಜ್ಞಾನ, ಉಪೇಕ್ಷ. ನನ್ನ ವ್ಯಾಪಕ ಇರವು, ನಾನು ಎಂದಿಗೂ ಇದ್ದೇನೆ, ನಿತ್ಯ ಸಿದ್ಧವಾಗಿದ್ದೇನೆ. ಎಂದಿಗೂ ಇದ್ದೇನೆ, ನಿತ್ಯ ಸಿದ್ಧವಾಗಿದ್ದರೆ ಇದು ದೊಡ್ಡ ಹಬ್ಬ. ನಾನು ಎಂದಿಗೂ ಇದ್ದೇನೆ, ನಿತ್ಯ ಸಿದ್ಧವಾಗಿದ್ದೇನೆ. ನಾನು ಇಲ್ಲದ ಸಮಯವೇ ಇಲ್ಲ, ಅರಿವಿನ ರೂಪವಾಗಿದ್ದೇನೆ. ದೇಹಾದಿಗಳು ಎಷ್ಟು ಹೋಗುತ್ತವೆ ಬರುತ್ತವೆ, ಇಂದ್ರಿಯಗಳು ಮನಸ್ಸುಗಳು ಹೋಗ್ತವೆ ಬರುತ್ತವೆ. ಇದ್ದರೆ ಇರಬಹುದು, ಇಲ್ಲದಿದ್ದರೆ ಪರವಾಗಿಲ್ಲ. ನಾನಾಗಿದ್ದೇನೆ. ತಾನಾಗಿರುವ ಅರಿವಿನ ರೂಪ ನಾನು, ಇರವಿನ ರೂಪ ನಾನು. ಅದು ದೊಡ್ಡ ಹಬ್ಬ. ಅದು ಆತ್ಮ, ಅದು ಪರಮಾತ್ಮ, ಅದು ತತ್ವ, ಅಮೃತ ಸ್ವರೂಪ. ಅದು ಅಮೃತ. ಏನಪ್ಪ, ಅಮೃತವನ್ನು ಬಿಟ್ಟು ಮರಣವನ್ನು ಹಬ್ಬ ಮಾಡ್ಕೊಳ್ತೀವ? ಅಮೃತವನ್ನು ಹಬ್ಬ ಮಾಡ್ತೀವ? ಅಮೃತ ಹಬ್ಬ ಮಾಡು. ನಾನು ಎಂದಿಗೂ ಇದ್ದೇನೆ, ಅದು ಹಬ್ಬ ಮಾಡ್ಕೊ. ಎಂದಿಗೂ ಮಾಡ್ಕೊ, ಪ್ರತಿ ದಿವಸ ಮಾಡ್ಕೊ, ಪ್ರತಿ ಕ್ಷಣ ಮಾಡ್ಕೊ. ನೀನು ಎಂದಿಗೂ ಇದ್ದಾನೆ. ತಾನು ಇಲ್ಲದ ಕ್ಷಣವೇ ಇಲ್ಲ. ತನ್ನ ಮುಖ್ಯ ನೋಡು, ತಾನು ಇಲ್ಲದ ಕ್ಷಣವೇ ಇಲ್ಲ. ತನ್ನ ಇರುವಿಕೆಗೆ ಬೆಲೆ ಕೊಡು. ನಾನು ಹೋಗುತ್ತೀನಿ, ಅಯ್ಯಯ್ಯೋ ಸುಖ ದುಃಖಗಳಲ್ಲಿ ಏನು, ದುಃಖ ಬಂದರೆ ನಾನು ಕೀಳಾಗಿ ಬಿಟ್ಟೆ, ನಾನು ಕಲ್ಕೊಂಡು ಬಿಟ್ಟೆ, ನನ್ನನ್ನು ನಾನೇ ಕಲ್ಕೊಂಡು ಬಿಟ್ಟೆ, ಅಯ್ಯೋ ನಾನು ದುಃಖಿಯಾಗಿದ್ದೇನೆ, ಅಯ್ಯೋ. ಅದು ನೀನಲ್ಲ, ದುಃಖಿ ನೀನಲ್ಲ. ಆನಂದ ಸ್ವರೂಪ ನಾನು, ಇರುವಿನ ಸ್ವರೂಪ ನಾನು, ಅಮರ ಸ್ವರೂಪ ನಾನು. ಅದು ನಾನು ನೋಡಿ. ತನ್ನನ್ನು ಹೇಗಿದ್ದಾನೋ ತನ್ನ ನಿಜಸ್ವರೂಪವನ್ನು ಮುಚ್ಚಿ ಈ ಮೇಲೆ ಕಲ್ಪಿತ ರೂಪ ಜೀವಭಾವವನ್ನು, ಕರ್ತೃಭೋಕ್ತೃಭಾವವನ್ನು, ದೇಹೇಂದ್ರಿಯ ರೂಪ ಭಾವವನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ಅದನ್ನು ವೈಭವೀಕರಿಸ್ತಾ ಇದ್ದಾನೆ. ತನ್ನ ಜೀವಭಾವವನ್ನು ವೈಭವೀಕರಿಸಿ, ಅಂದರೆ ಜೀವಭಾವವನ್ನು ಕಡೆಗಣಿಸು ಎಂದು ಹೇಳ್ತಾ ಇಲ್ಲ. ಜೀವಭಾವದ ಮೂಲದಲ್ಲಿರುವ ಆತ್ಮಸ್ವರೂಪವನ್ನು ವೈಭವೀಕರಿಸು. ಜೀವಭಾವ ತಾನೇ ಹೋಗುತ್ತೆ, ಅದಕ್ಕೆ ನೀವು ಬೆಲೆನೇ ಕೊಡಲ್ಲ, ಅದಕ್ಕೆ ಬೆಲೆನೇ ಇಲ್ಲ, ತಾನೇ ಹೋಗುತ್ತದೆ. ಮೊದಲು ಆತ್ಮಕ ವೈಭವೀಕರಿಸು. ವೈಭವೀಕರಿಸಿ ನೀನು ಮಾಡಬೇಕಾಗಿಲ್ಲ, ಇರುವುದೇ ವೈಭವ. ಆತ್ಮದ ವೈಭವ ತಿಳ್ಕೊ. ಮರಣಕ್ಕೆ ಹೆದರಲ್ಲ. ಏಕೆ? ಮರಣವೇ ಇಲ್ಲ. ನಿಜವಾಗಿ ನೋಡಿದ್ದರೆ ಯಾರಿಗೂ ಮರಣವಿಲ್ಲ, ಯಾರಿಗೂ ಜನ್ಮ ಇಲ್ಲ. ಅದು ಸುಳ್ಳು, ಸುಮ್ಮನೆ ಮೋಹ. ಅದು ಮಕ್ಕಳ ಆಟ ಅನಿಸುತ್ತದೆ ನನಗೆ. ಜನ್ಮ ಮರಣಗಳೆಲ್ಲ ಸುಮ್ಮನೆ ಮಕ್ಕಳ ಆಟ. ಯಾರು ಹುಟ್ಟಲಿಲ್ಲ, ಎಂದಿಗೂ ಇದ್ದೇ ಇರುವವರಿಗೆ ಮರಣವೇನಪ್ಪ? ಅದು ಸುಳ್ಳು ಮಾತದು. ಸುಳ್ಳಲ್ಲ, ಅದು ಮೂರ್ಖತನ ಅಷ್ಟೇ. ಅದೀಗ ಮಕ್ಕಳಕ್ಕೆ ಏನು ಹೇಳ್ತೀವಿ ಅವರಿಗೆ ಅರ್ಥವೂ ಆಗಲ್ಲ. ಅವರು ಹಾಗೇ ಇರ್ತಾರೆ, ಅದು ಹಾಗೇ ಇರ್ತಾರೆ. ಏನು ಮಾಡಿದ್ದರು? ಮರಣಕ್ಕೇನು ಅರ್ಥವೇ ಇಲ್ಲ. ಯಾರು ಸತ್ತು ಹೋಗ್ತಾರೆ ಹೇಳಿ? ಬಾಡಿ ಹಾಗೆ ಆಕಾರ. ಆತ್ಮ ಈವನ್ ಜೀವದೃಷ್ಟ್ಯ ನೋಡಿದ್ದರು. ಶರೀರ ಬಿಟ್ಟ ನಂತರ ಆತ್ಮ ಇದ್ದೇ ಇರುತ್ತದೆ ಇನ್ನೊಂದು ಲೋಕದಲ್ಲಿ.
ಈ ಜಾಗ ಬಿಡುತ್ತದೆ, ಇನ್ನೊಂದು ಜಾಗ ಎಲ್ಲೋ ಒಂದು ಕಡೆ ಹೋಗಿ ಇದ್ದೇ ಇರುತ್ತದೆ. ತಾನು ಇದ್ದುಕೊಂಡು ಎಲ್ಲ ಕಡೆ ತಿರುಗುತ್ತಾ ಇರುತ್ತಾನೆ. ತನಗೆ ಮರಣವೇನು? ಈ ಜನರು ಬಿಡುತ್ತಾರೆ, ಇನ್ನೊಬ್ಬ ಜನರ ಕಡೆ ಹೋಗ್ತಾನೆ. ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾನೆ ಅಲ್ಲವೇ? ಈ ಕಾಲನಿ ಬಿಟ್ಟು ಇನ್ನೊಂದು ಕಾಲನಿ, ಈ ಊರು ಬಿಟ್ಟು ಇನ್ನೊಂದು ಊರು, ಅಷ್ಟೇ. ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತಾನೆ. ತನ್ನ ಇರುವಿಕೆ ಧೋಕನೇ ಇಲ್ಲ, ತನ್ನ ಇರುವು ಇಲ್ಲದೇ ಇಲ್ಲ ಅಂತ ಎಂದಿಗೂ ಇರುವಂಥ ತನನು ಏನಪ್ಪ ಒಂದು ಜಾಗಕ್ಕೆ ಒಂದು ನೆಂಟರು ಬಂಧುಗಳು ಇವರಿಗೆ ಕಟ್ಟು ಹಾಕುವುದೇಕಪ್ಪ? ಇರುವಾಗ ಆನಂದವೇ. ಎಲ್ಲರೂ ನಮ್ಮ ನೆಂಟರಿದ್ದಾರೆ, ಬಂಧುಗಳಿದ್ದಾರೆ, ಕುಟುಂಬ ಜನರು, ಮನೆ, ಉದ್ಯೋಗ, ಇದೆಲ್ಲ ಏನೂ ಸುಮ್ಮನೆ. ಎಷ್ಟಿದೆಯೋ ಅಷ್ಟೊತ್ತಿರುತ್ತದೆ, ಹೋದರೆ ಹೋಗಲಿ. ಇರುವುದು ಆನಂದ ಸುಮ್ಮನೆ. ನೋಡಿ, ಜನರೇನೋ ಒಂದು ಅಲಂಕಾರ ಮಾಡ್ಕೊಳ್ತಾರೆ ಹಬ್ಬ ದಿವಸದಲ್ಲಿ. ಹೂಗಳು, ಗಣಪತಿ ಹಬ್ಬ ಬರುತ್ತದೆ, ಈಗ ಗೌರಿ ಗಣಪತಿ ಬರಲಿದೆ. ಮೊನ್ನೆ ಏನು ಲಕ್ಷ್ಮಿ ಅದೇನು ಮಹಾಲಕ್ಷ್ಮಿ, ಬೇರೆ ಕನ್ನಡಿಗರು ಏನು ಹೇಳ್ತಾರೆ, ವರಲಕ್ಷ್ಮಿ ಹೇಳ್ತಾರೆ. ಸೊ ವರಲಕ್ಷ್ಮಿದು ಬಂದಿದೆ. ಅದೆಲ್ಲ ದೊಡ್ಡ ಅಲಂಕಾರ ಮಾಡ್ತಾರೆ, ಪೂಜೆ ಮಾಡೋದು. ಮತ್ತು ಈ ಅಲಂಕಾರ ಹೂಗಳು ಎಷ್ಟೊತ್ತಿರುತ್ತವೆ? ಮಾರ್ನಿಂಗ್ ಮಾಡಿದ್ರೆ ಈವ್ನಿಂಗ್ ಹೋಗ್ತದೆ. ಮಾರ್ನಿಂಗ್ ಹೂಗಳು ಇಡ್ತೀವಿ, ಈ ಸಂಧೆಗೆ ಅವು ಏನಾಗ್ತವೆ, ಬಾಡಿ ಹೋಗ್ತವೆ, ತೆಗೆದು ಬಿಡ್ತೀವಿ. ಇಲ್ಲದಿದ್ದರೆ ಎಲ್ಲ ಇರುವೆಗಳು ಬಂದು ಏನೋ ಬಂದು ಎಲ್ಲ ತೆಗೆದು ಬಿಟ್ಟು ಕ್ಲೀನ್ ಮಾಡಿಬಿಡ್ತೀವಿ. ಚೆನ್ನಾಗಿ ಆಯಿತು, ಮುಗೀತು, ಅಷ್ಟೇ. ಎಂಜಾಯ್. ಇದು ಅಷ್ಟೇ. ದೇಹವಿದೆ, ಇದಕ್ಕೊಂದು ಆಕಾರ ಇದೆ, ಏನೇನೋ ಮಾಡ್ತದೆ, ಸುಮ್ಮನೆ ಡ್ಯಾನ್ಸ್ ಆಗಿದೆ, ಮುಗೀತು, ಬಿಸಾಕು, ಇನ್ನೊಂದು ದೇಹ ಬರ್ತವೆ ಅಷ್ಟೇ. ದೇಹವಿರಲಿ, ಎಷ್ಟು ಉಪಯೋಗವೋ ಅಷ್ಟೇ ಬಳಸ್ಕೊ. ಹೋದರೆ ಹೋಗಲಿ, ಹೋದಾಗ ಬಿಡು. ಹೋದಾಗ ಬೇಜಾರು ಮಾಡ್ಕೊಳ್ಳಬೇಡ. ಇರುವಾಗ ಚೆನ್ನಾಗಿ ಬಳಸ್ಕೊ, ಹೋದರೆ ಹೋಗಲಿ. ಬಟ್ ನಾನು ದೇಹವಲ್ಲ, ದೇಹವನ್ನು ಬಳಸ್ಕೊಳ್ತೀನಿ. ಇರುವವರೆಗೂ ಬಳಸ್ಕೊ, ಹೋದಾಗ ಹೋಗಲಿ. ಏಕೆ ಚಿಂತ? ಇವರಿಗೆ ಹೋಗುವಾಗಲೇ ಚಿಂತೆ, ಎಲ್ಲ ಚಿಂತೆ. ಇದು ಅವಿವೇಕ. ದೇಹ ಆತ್ಮಕ್ಕೋಸ್ಕರ ಇದಪ್ಪ, ಆತ್ಮ ದೇಹಕ್ಕೋಸ್ಕರ ಇಲ್ಲ. ನೀನು ಚೈತನ್ಯ ರೂಪ, ನೀನು ದೇಹಕ್ಕೋಸ್ಕರ ಅಳುತ್ತಾ ಇರುವುದು ನಾಚಿಕೆ ಇಲ್ಲದ ಕೆಲಸ. ನೀನು ಚೈತನ್ಯ ಆತ್ಮ, ನೀನು ಈ ಜಡ ದೇಹಕ್ಕೋಸ್ಕರ ನೀನು ಅಳುತ್ತಾ ಇರಬೇಕಾ? ನೀನೇ ಹೆಚ್ಚು. ನಿನಗೋಸ್ಕರ ದೇಹ ಇದೆ, ನಿನಗೋಸ್ಕರ ದೇಹ ಇದೆ. ದೇಹವು ನಿನಗೋಸ್ಕರ ಇದೆ ಹೊರತು ನೀನು ದೇಹಕ್ಕೋಸ್ಕರ ಇಲ್ಲ. ಹೋಗಲಿ, ದೇಹ ಇನ್ನೊಂದು ಬರ್ತದೆ. ಜನರು ಅಳುತ್ತಾ ಇದ್ದರೆ ಏನೋ ಅಂದ್ಕೊಂಡು ಏಕಪ್ಪ. ಮೊನ್ನೆ ಯಾರೋ ಬಂದರು, ಯಾರೋ ನಮ್ಮ ನೆಂಟರು ಬಂಧುಗಳು ಯಾರೋ ಪ್ರಾಣ ಬಿಟ್ಟರು, ಅಯ್ಯೋ ಪಾಪ. ನಾನು ಹೇಳಿದ್ದೀನಿ, ಹೋಗಲಿ. ಬದುಕಿರುವಾಗಿದ್ದರಲ್ಲ ಕೆಲವು ದಿವಸ ನಮ್ಮ ಜೊತೆಗೆ, ಎಷ್ಟು ದಿವಸ ನಮ್ಮ ಜೊತೆಗೆ ಇದ್ದರು. ಜನರು ಪಾಸಿಟಿವ್ ಕಡೆಗೆ ನೋಡಲ್ಲ. ಬದುಕಿರುವಾಗ ಮನುಷ್ಯರು ಅವರ ಜೊತೆಗೆ ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಪೂರ್ಣ ಮನಸ್ಸಿನಿಂದ ಕಪಟವಿಲ್ಲದೆ ಮೋಹವಿಲ್ಲದೆ ಮನಸ್ಫೂರ್ತಿಯಾಗಿ ಅವರ ಜೊತೆಗೆ ಇರು. ಒಂದು ದಿವಸ ನೀವು ಅವರ ಜೊತೆಗೆ ಮನಸ್ಫೂರ್ತಿಯಾಗಿದ್ದರೆ ನಾಳೆ ದಿವಸ ಅವರು ಇಲ್ಲ ಅಂದರೆ ನಿಮಗೆ ದುಃಖವೇ ಇಲ್ಲ. ನಮ್ಮ ಜೊತೆಗೆ ಇದ್ದಾರೆ, ಹೃದಯದಲ್ಲೇ ಇದ್ದಾರೆ. ಯಾವುದೇ ಆಗಿ ಮನಸ್ಫೂರ್ತಿಯಾಗಿ ಜೀವಿಸುವುದು ಕಲಿತ್ಕೊ. ಒಂದೊಂದು ಕ್ಷಣ, ಒಂದೊಂದು ನಿಮಿಷ ಪೂರ್ಣವಾಗಿ ನನ್ನನ್ನು ನಾನು ಮರೆತು ಹೋಗಿ ಅಲ್ಲೇ ನಿಲ್ಲು. ಆವಾಗ ಆ ಮನುಷ್ಯ ಹೋದರೂ ನಿಮಗೆ ಹೋಗಿದ್ದೇ ಅನಿಸಲ್ಲ. ಏಕೆ? ನೀವು ಇರುವಿನ ಸ್ವರೂಪಕ್ಕೆ, ಆತ್ಮದ ಸ್ವರೂಪಕ್ಕೆ ಎಷ್ಟು ಹತ್ತಿರವಾಗ್ತಿರೋ, ದೇಹವನ್ನು ಮರೆತು ಹೋಗಿ ಆತ್ಮದಲ್ಲಿ ಮುಳುಗು. ಆತ್ಮಾನುಭವದಲ್ಲಿ ಮುಳುಗು, ದೇಹವನ್ನು ಮರೆತು ಹೋಗಲಿ. ಆತ್ಮಸ್ವರೂಪದಲ್ಲಿ ಮುಳುಗುವುದಂದರೆ ದೇಹಭಾವ ಮರೆತು ಹೋಗಬೇಕು. ನಿಸ್ವಾರ್ಥ ನಿರ್ಮಲವಾದ ಪ್ರೀತಿ ಇರಲಿ, ನಿಸ್ವಾರ್ಥವಾದ ಅರಿವಿರಲಿ. ಎಷ್ಟೆಷ್ಟು ನೀವು ದೇಹವನ್ನು ಮರೆತು ಹೋಗಿ ನಿಮ್ಮ ಸ್ವರೂಪದಲ್ಲಿ ಮುಳುಗುತ್ತೀವೋ ಅಷ್ಟಷ್ಟು ನಿಮಗೆ ಆನಂದ. ಯಾರೂ ದೂರವಿಲ್ಲ, ಎಲ್ಲ ನೆಂಟರು ಬಂಧುಗಳು. ಈ ಜನರ ಆಶ್ಚರ್ಯ. ನಾನು ಹಿಂದೆ ಇರುವಾಗ ನಮ್ಮ ಎಷ್ಟೋ ಗುರುಗಳಿದ್ದರು, ಇನ್ನು ಜನರಿದ್ದರು, ನೆಂಟರಿದ್ದರು, ಎಷ್ಟೋ ಜನರನ್ನು ನೋಡಿದೆ. ಜನರು ಹೇಳ್ತಾರೆ, ಅಯ್ಯೋ ನಿಮಗೆ ಬೇಜಾರು ಅನಿಸಲ್ಲವ, ನಿಮ್ಮ ಗುರುಗಳು ಅಲ್ಲಿದ್ದಾರಲ್ಲ, ನೀವು ಅಲ್ಲಿ ಬಿಟ್ಟು ಇಲ್ಲಿದ್ದೀರಿ. ಈಗ ನಮ್ಮ ಯಾವ ಗುರುಗಳಿಲ್ಲ, ಎಲ್ಲ ಗುರುಗಳ ಶರೀರ ಬಿಟ್ಟರು. ನಾನು ಕಲ್ತಿರುವ ಈಗ ಒಬ್ಬನೇ ಗುರುಗಳಿದ್ದಾರೆ, ಅದು ತುಂಬ ಮುದುಕರು, ಎಲ್ಲ ಗುರುಗಳ ಶರೀರ ಬಿಟ್ಟರು. ನಿಮ್ಗೆ ಅನಿಸಲ್ಲವ, ಅಯ್ಯೋ ಗುರುಗಳು ಅಲ್ಲಿದ್ದಾರೆ ದೂರ, ನಿಮಗೇನು ಅನಿಸಲ್ಲ? ನನಗೆ ಯಾವಾಗಲೂ ನಾನು ಗುರುಗಳಿಂದ ದೂರವಾಗಿದ್ದೇನೆ ಅನಿಸುವುದೇ ಅಲ್ಲ. ಯಾವಾಗ ಅವರು ಎದುರಾಗಿದ್ದೇನೋ ಎಂದಿಗೂ ಅವರ ಶರೀರ ಬಿಟ್ಟ ನಂತರನೂ ಅವರು ಹೋಗಿದ್ದರೂ ಅನಿಸುವುದೇ ಇಲ್ಲ. ಎಂದಿಗೂ ನಮ್ಮ ಜೊತೆಗೆ ಇದ್ದಾರೆ, ಎಲ್ಲರೂ ಇದ್ದಾರೆ ನಮ್ಮ ಜೊತೆಗೆ. ಮನಸ್ಸು ಪೂರ್ಣ ಭಾವದಿಂದ ಇದ್ದರೆ ಎಲ್ಲ ನೆಂಟರು ಎಲ್ಲರೂ ನಿಮ್ಮ ಹೃದಯದಲ್ಲೇ ಇದ್ದಾರೆ. ಯಾರೂ ಹೋಗೋದೇ ಇಲ್ಲ. ಎಲ್ಲಿಗೆ ಹೋಗ್ತಾರೆ ಯಾರು? ಎಲ್ಲರೂ ನಿಮ್ಮ ಆತ್ಮದಲ್ಲೇ ಮುಳುಗಿದ್ದಾರೆ. ಯಾರು ಹೋಗ್ತಾರಪ್ಪ? ನನಗೆ ಮಿಸ್ಸಿಂಗ್ ಏನೋ ನನಗೆ ಅರ್ಥವೇ ಆಗಲ್ಲ. ಮಿಸ್ಸಿಂಗೇ ಬೇಡ. ಈ ಮಿಸ್ಸಿಂಗ್ಗೂ ಅರ್ಥವೇ ಇಲ್ಲ. ಏಕೆಂದರೆ ಮಿಸ್ಸಿಂಗ್ ಅಂದರೆ ಯು ಡೋಂಟ್ ನೋ ಹೌ ಟು ಲಿವ್. ಫಸ್ಟ್ ಲಿವ್ ಹೋಲ್ ಹಾರ್ಟೆಡ್ಲಿ. ಮನಸ್ಫೂರ್ತಿಯಾಗಿ ಪೂರ್ಣ ಭಾವದಿಂದ, ಯಾರೇ ಆಗಲಿ, ಒಬ್ಬ ವ್ಯಕ್ತಿಯಾಗಲಿ, ಇನ್ನೊಂದು
ಎರಡನೇ ಅಂಶ ಏನೆಂದರೆ ಆ ಮನುಷ್ಯರನ್ನು ನೋಡಿಕೊಳ್ಳಬೇಕು. ಅಯ್ಯೋ ಅದಕ್ಕೇನು, ಯಾವ ಮನುಷ್ಯರು, ಯಾವ ಪ್ರಾಣಿ, ಯಾವ ವಸ್ತುವು, ಯಾವ ಮನೆ ಯಾರು ಕೈಯಲ್ಲಿಲ್ಲ. ಪ್ರತಿಯೊಂದಕ್ಕೆ ತನ್ನ ಆಯುಷ್ಯ ಇರುತ್ತದೆ. ಮನುಷ್ಯನಿಗೆ ಆಯುಷ್ಯ ಇರುತ್ತದೆ, ನಿಮ್ಮ ಮನೆಗೂ ಆಯುಷ್ಯ ಇರುತ್ತದೆ. ಗೊತ್ತಾ? ನಮ್ಮ ಜ್ಯೋತಿಷ್ಯರನ್ನು ಕೇಳು, ಮನೆಗೂ ಆಯುಷ್ಯ ಇರುತ್ತದೆ. ಅದು ಎಷ್ಟು ದಿವಸ ಇರುತ್ತದೆ ಅಷ್ಟೇ, ನಂತರ ನೀವು ಏನು ಮಾಡಿದರೆ ಅದು ನಿಲ್ಲಲ್ಲ, ಅದು ಹೊಡೆದು ಹೊಗೆ ಹೋಗ್ತದೆ. ಅಯ್ಯೋ ಅದೇನು ಅಂದರೆ ಅದು ಆಯುಷ್ಯ ಮುಗೀತಪ್ಪ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣದಿಂದ ಬಂದರು, ನಂತರ ಹೋಗ್ತದೆ, ಹೋಗಲಿ. ಆಗತೆ ಸ್ವಾಗತಂ ಕುರ್ಯಾತ್ ಗಚ್ಚಂತಂ ನ ನಿವಾರಯೇತ್. ಬಂದಾಗ ಸ್ವಾಗತ ಮಾಡು, ಹೋದಾಗ ಆಯಿತು, ಹೋಗಲಿ. ಏಕೆಂದರೆ ಬಂದಿರುವಾಗ ನಿಮ್ಮ ಹೃದಯಕ್ಕೆ ಸ್ಪರ್ಶವಾದರೆ ಅವರು ಹೋಗುವಾಗ ಹೋಗುವುದೇ ಅಲ್ಲ. ಏಕೆ? ಎಂದಿಗೂ ನಮ್ಮ ಹೃದಯದಲ್ಲೇ ಇದ್ದಾರೆ. ಹೃದಯದಲ್ಲಿದ್ದಾರೆ ಅನಿಸಿದ್ದರೆ ಅವರು ಹೋಗುತ್ತಾರೆ ಎಂದು ನಿಮಗೆ ಅನಿಸುವುದೇ ಅಲ್ಲ. ಅದು ಬೇಕಪ್ಪ, ಹೃದಯಪೂರ್ವಕವಾಗಿ ಜೀವಿಸುವುದು ಬೇಕು. ಮನಸ್ಸು ತುಂಬಿ ಜೀವಿಸಿದ್ದರೆ ಯಾವುದು ನಿಮಗೆ ಬೇಜಾರಾಗಲ್ಲ, ದೂರಕ್ಕೆ ಹೋಗುವುದೇ. ಅಂದರೇನು? ಮನಸ್ಸು ತುಂಬುವುದಂದರೇನು? ದೇಹವನ್ನು ಮರೆತು ಹೋಗಿ ಇಂದ್ರಿಯಾನುಭವಗಳು ಬೇಡ. ಯಾರೇ ಮನುಷ್ಯರ ಸಂಬಂಧವನ್ನು ಇಂದ್ರಿಯ ಸಂಬಂಧದಿಂದ ಅನುಭವಿಸಬೇಡ, ಮನಸ್ಸಿನ ಸಂಬಂಧದಿಂದ ಅಲ್ಲ. ಅದಕ್ಕಿಂತ ಆಳವಾದ ಆತ್ಮ ಹೃದಯದಿಂದ ಅವರನ್ನು ನೋಡು. ಇಂದ್ರಿಯ ಮಟ್ಟದಿಂದಲ್ಲ, ದೇಹ ಮಟ್ಟದಿಂದಲ್ಲ, ಮನಸ್ಸಿನ ಎಮೋಷನೂ ಅಲ್ಲ, ಬುದ್ಧಿಯ ಐಡಿಯಾನೂ ಅಲ್ಲ. ಅದು ಬಿಟ್ಟು ತಾನಿದ್ದಾನಲ್ಲ, ತನ್ನ ಆತ್ಮಕ್ಕೆ ಅವರು ಹತ್ತಿರವಾಗಿದ್ದಾರೆ. ಆತ್ಮಕ್ಕೆ ಸ್ಪರ್ಶವಾಗಿದ್ದವರು ಆತ್ಮನಲ್ಲೇ ಇರುತ್ತಾರೆ, ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಕಡೆ ಇದ್ದಾರೆ, ಸರ್ವವ್ಯಾಪಕವಾಗಿ. ನಿನ್ನ ಅತ್ಯಂತ ಪ್ರಿಯವಾದ ನೆಂಟರು, ನಿನ್ನ ಪತಿ ಪತ್ನಿ ಮಕ್ಕಳು, ನಿಮ್ಮ ಯಾರು ಅತ್ಯಂತ ತಾಯಿ ತಂದೆ, ಅದು ಸ್ನೇಹಿತ, ಯಾರ್ಯಾರಿದ್ದಾರೋ ನಿಮಗೆ ಅತ್ಯಂತ ಪ್ರಿಯವಾದ ಜನರು, ಅತ್ಯಂತ ಪ್ರಿಯವಾದರು ನಿಮ್ಮ ಆತ್ಮನೇ. ನಿಮ್ಮ ಆತ್ಮದಲ್ಲೇ ಇದ್ದಾರೆ, ದೂರವಾಗುವುದೇ ಅಲ್ಲ. ಒಂದು ಘಟನ ಸುಂದರವಾದ ಘಟನೆ, ಆನಂದವಾಗ್ತದೆ, ಹೋಗ್ತದೆ, ಘಟನೆ ಮುಗಿಯುತ್ತದೆ. ಬಟ್ ಘಟನೆ ಮುಗಿದ ನಂತರನೂ ಅದರ ಹೃದಯಕ್ಕೆ ಸ್ಪರ್ಶ ಹೋಗಲ್ಲ, ಆತ್ಮಕ್ಕೆ ಸ್ಪರ್ಶ ಹೋಗಲ್ಲ. ಏಕೆ? ಆತ್ಮದಲ್ಲೇ ಇರುತ್ತಾರೆ. ಆದ್ದರಿಂದ ಮೇಲಿನ ಘಟನೆಗಳಿಗೆ ಸಿಕ್ಕಾಕ್ಕೊಳ್ಳಬೇಡ. ಪ್ರತಿಯೊಂದು ಯಾವ ಘಟನೆ ನಿಮಗೆ ಇಷ್ಟವಾಗ್ತದೋ, ಯಾವ ಸಂಬಂಧ, ಪ್ರೀತಿಯ ಸಂಬಂಧ, ನಿಮ್ಮ ನೆಂಟರು, ಬಂಧುಗಳು, ಕುಟುಂಬ ಜನರು, ಪ್ರೀತಿಯ ಸಂಬಂಧವು ಆತ್ಮಕ್ಕೆ ಸ್ಪರ್ಶವಾಗಲಿ, ಆತ್ಮವರೆಗೂ ಹೋಗಲಿ. ಅಲ್ಲಿಗೆ ಹೋದರೆ, ಈಗ ಮೇಲಿನ ರೂಪ ಹೋದರೆ ಏನಾಗಲ್ಲ, ಆ ಆತ್ಮ ಮಟ್ಟದಲ್ಲಿ ಅಲ್ಲೇ ಇರುತ್ತದೆ, ಯಾರೂ ಹೋಗಲ್ಲ. ಎಲ್ಲ ಪ್ರಪಂಚವು ನಿಮ್ಮ ಆಸ್ತಿ, ನೆಂಟರು, ಬಂಧುಗಳು, ಕೀರ್ತಿ ಎಲ್ಲವೂ ನಿಮ್ಮ ಆತ್ಮ. ಕೀರ್ತಿಯಲ್ಲಿ ನಿಮಗೆ ಆನಂದವಾಯಿತಲ್ಲ, ಆ ಆನಂದ ನಿಮ್ಮ ಆತ್ಮ. ಪ್ರೀತಿಯಲ್ಲಿ ನಿಮಗೆ ನೆಂಟರು, ಬಂಧುಗಳು, ನಿಮ್ಮ ಅತ್ಯಂತ ಪ್ರಿಯವಾದ ಜನರ ಜೊತೆಗೆ ಪ್ರೀತಿಯಿಂದ ನಿಮಗೆ ಆನಂದವಾಯಿತಲ್ಲ, ಅದು ನಿಮ್ಮ ಆತ್ಮಾನಂದವೇ. ನಿಮಗೆ ಯಾರೋ ಸನ್ಮಾನವಾಯಿತಲ್ಲ, ಅದರಲ್ಲಿ ಸನ್ಮಾನ ಘಟನೆ ಮುಖ್ಯ ಅಲ್ಲ, ಸನ್ಮಾನದಲ್ಲಿರುವ ನಿಮಗೆ ಆತ್ಮಾನಂದವಾಯಿತಲ್ಲ, ಅದೇ ನಿಮ್ಮ ಆತ್ಮ. ಪ್ರತಿಯೊಂದು ಘಟನದಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅಂದರೆ ಅರ್ಥವೇನು? ನಿಮ್ಮನ್ನು ನೀವೇ ಮರೆತು ಹೋಗಿದ್ದೀರಿ, ನಿನ್ನನ್ನು ನೀನೇ ಮರೆತು ಹೋಗಿದ್ದಿ. ನಿಮ್ಮ ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಹೆಸರೇ ಇಲ್ಲ ನಿಮಗೆ. ಹೆಸರಿಲ್ಲದೆ ಇರುವಾಗಿದ್ದೀನಲ್ಲ, ಅಲ್ಲಿಗೆ ಹೋಗಿ ಮುಳುಗುತ್ತದೆ. ಎಲ್ಲ ಅತ್ಯುತ್ತಮ ಘಟನೆಗಳು, ಅತ್ಯುತ್ತಮ ನೆಂಟರು, ಬಂಧುಗಳು, ಅತ್ಯಂತ ಪ್ರಿಯವಾದ ಜನರು ಆತ್ಮದಲ್ಲಿ ಮುಳುಗಿದ್ದಾರೆ. ಅಲ್ಲಿ ಎಲ್ಲರೂ ಇರುತ್ತಾರೆ, ಆತ್ಮನೇ ಆಗಿರುತ್ತಾರೆ, ನಿಶ್ಚಿಂತ. ಹೋಗಲಿ, ಯಾವ ವಸ್ತು ಹೋದರೆ ಏಕಪ್ಪ. ಆದ್ದರಿಂದ ಇನ್ನೊಬ್ಬರ ಮೇಲೆ ಆಸಕ್ತಿ ಬೇಡ. ಅವರು ನಮ್ಮ ಜೊತೆಗೆ ಹುಟ್ಟಿದ್ದಾರೆ ಅಷ್ಟೇ, ನಿಮ್ಮ ಜೊತೆಗೆ ಆಗಬಹುದು, ನಿಮ್ಮಿಂದಲೇ, ನಿಮ್ಮ ದೇಹದಿಂದಲೇ ಹುಟ್ಟಿರಬಹುದು. ಅವರು ಯಾರಿಗಾದರೂ ಹಾಗೆ ಹುಟ್ಟುತ್ತಾರೆ ಅಲ್ಲವೇ? ನಮಗೆ ಒಂದು ವಿಶೇಷ ಅಂಟಿಸಿಕೊಳ್ಳುವುದೇಕೆ? ಆ ಅನುಭವ ಭಗವಂತ ಕೊಟ್ಟ. ಇನ್ನೊಬ್ಬರಿಗೆ ಜನ್ಮ ಕೊಟ್ಟಿದ್ದೇವೆ, ಇನ್ನೊಬ್ಬರನ್ನು ಬೆಳೆಸುತ್ತಾ ಇದ್ದೇವೆ, ನಮ್ಮ ಜೊತೆಗೆ ವಾಸ ಮಾಡಿದ್ದಾರೆ. ಒಳ್ಳೆಯದು, ಭಗವಂತ ಕೊಟ್ಟ ಅನುಗ್ರಹ. ಎಷ್ಟು ಪ್ರೀತಿ ಇದೆ ಅಲ್ಲಿ. ಪ್ರೀತಿ ಒಂದೇ ನೋಡ್ಕೊ, ಮಿಕ್ಕದು ಯಾವುದು ನೋಡುವ, ಯಾವುದು ನಿಮ್ಮ ಕೈಯಲ್ಲಿಲ್ಲ. ಪ್ರೀತಿ ಒಂದೇ ನಿಮ್ಮ ನಿಮ್ಮ ಕೈಯಲ್ಲಿ, ನಿಮ್ಮ ಹೃದಯ, ನಿಮ್ಮ ಆತ್ಮ, ಅದೊಂದೇ ಇದೆ, ಮಿಕ್ಕದು ಯಾವುದಿಲ್ಲ. ಅವರು ಬೆಳೆಯುತ್ತಾರೆ, ಅವರ ಆಯುಷ್ಯ ಎಷ್ಟಿದೆಯೋ, ಅವರ ಅದೃಷ್ಟ ಏನಿದೆಯೋ, ಎಲ್ಲಿರುತ್ತಾರೋ, ಏನು ಮಾಡ್ತಾರೋ, ಏನೇ ಆಗಲಿ ಭಗವಂತನಿಗೆ ಬಿಡಿ. ಯಾವುದು ಅಂಟಿಸ್ಕೊಳ್ಳಬೇಡ, ನಿಮ್ಮ ಕೈಯಲ್ಲಿ ಇಲ್ಲವೂ ಇಲ್ಲ. ಕೈಯಲ್ಲಿಲ್ಲದನ್ನು ಹಿಡ್ಕೊಂಡರೆ ದುಃಖವೇ ದುಃಖ. ಯಾವುದು ಕೈಯಲ್ಲಿದೆಯೋ ಅದು ಮಾಡು, ಯಾವುದಿಲ್ಲವೋ ಬಿಡು, ಅಷ್ಟೇ. ಎಷ್ಟರ ಮಟ್ಟು ಕೈಯಲ್ಲಿದೆಯೋ ಮಾಡು, ಇಲ್ಲ ಆಯಿತು, ಭಗವಂತ ಇಷ್ಟೇ ಮಾಡಿದ, ಇಷ್ಟೇ. ಮಿಕ್ಕದಿಗ ಭಗವಂತ ಮಾಡಿಸ್ತಾನೆ, ಇನ್ನೊಬ್ಬರಿಂದ ಮಾಡಿಸ್ತಾನೆ, ಅಥವಾ ಅವರ ಅದೃಷ್ಟ ಇಷ್ಟೇ ಇದೆ.
ಪ್ರಾಣ ಬಿಟ್ಟರೆ ಜನರು ಏಕೆ ಇಷ್ಟು ಬೇಜಾರು ಮಾಡ್ಕೊಳ್ತಾರೋ ನನಗೆ ಅರ್ಥವೇ ಈಗಲೇ ಅಲ್ಲ, ನಾನು ಚಿಕ್ಕನಿಂದಲೂ ಆಶ್ಚರ್ಯ ಪಡ್ಕೊಳ್ತಾ ಇದ್ದೀನಿ. ಹೋಗಲಿ, ಇನ್ನೊಂದು ಕಡೆ ಹೋಗ್ತಾರಲ್ಲ, ಅವ್ರು ಹೋಗಿಬಿಟ್ಟು ಇನ್ನೊಂದು ಜನ್ಮ ಪಡ್ಕೊಳ್ತಾರೆ, ಇನ್ನೊಂದು ಲೋಕದಲ್ಲಿ ಇರುತ್ತಾರೆ, ಎಲ್ಲ ಒಂದು ಕಡೆ ಇದ್ದಾರೆ. ಅವರು ಇಲ್ಲೇ ಇರಬೇಕೆಂದು ಆಗ್ರಹವೇನು? ಮತ್ತು ಇನ್ನೊಬ್ಬರಿಲ್ಲವ ನಮಗೆ? ಎಷ್ಟು ನೆಂಟರಿದ್ದಾರೆ, ಬಂಧುಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಇನ್ನೊಬ್ಬರಿದ್ದಾರೆ. ಅವರು ಹೋಗ್ತಾರೆ, ಇನ್ನೊಬ್ಬರು ಬರ್ತಾರೆ, ಅವರು ಹೋಗ್ತಾರೆ, ಇನ್ನೊಬ್ಬರು ಬರ್ತಾರೆ. ಎಲ್ಲೇ ಇರಲಿ, ಇರುವರ ಜೊತೆಗೆ ಪೂರ್ಣ ಹೃದಯದಿಂದ ಇರು. ಹೋಗಿದ್ದವರು ಹೋಗುವುದೆಂಬುದೇ ಇಲ್ಲ. ಅದಾಗಲಿ. ಅದಕ್ಕೋಸ್ಕರ ಜನರಿಗೆ ಜೀವಿಸುವುದು ಗೊತ್ತಿಲ್ಲ, ಪೂರ್ಣ ಮನಸ್ಸಿನಿಂದ ಇರುವುದು ಗೊತ್ತಿಲ್ಲ. ಅರ್ಧಂಪರ್ಧ ಮನಸ್ಸಿನಿಂದ ಬದುಕುತ್ತಾರೆ. ಮೇಲೆ ಮೇಲೆ ಪ್ರೀತಿ ಅಂತಾರೆ, ಮೇಲೆ ಪ್ರೀತಿ ಅಲ್ಲಪ್ಪ. ಹೃದಯಪೂರ್ವಕವಾಗಿರಲಿ. ನಾಚಿಕೆ ಏಕೆ, ಅಭಿಮಾನವೇಕೆ? ಬಿಡು ಅಭಿಮಾನ, ಹೃದಯಪೂರ್ವಕವಾಗಿರಲಿ. ನಿಜವಾದ ಪ್ರೇಮ. ನೀವು ಭಕ್ತರನ್ನು ನೋಡಿದ್ದೀರಾ? ಪ್ರೇಮ ಅಂದರೇನು? ತುಳಸಿದಾಸ್ ನೋಡು, ಮೀರಾಬಾಯಿ ನೋಡು, ಕಬೀರ್ ದಾಸ್ ನೋಡು, ಮಿಕ್ಕ ತುಕಾರಾಮ್ ನೋಡು, ಜ್ಞಾನೇಶ್ವರ್ ನೋಡು. ಅಯ್ಯೋ, ಪ್ರೀತಿಯಲ್ಲಿ ಭಗವಂತನ ಮೇಲೆ, ಭಗವಂತ ಅಂದರೆ ತಮ್ಮ ಇಷ್ಟ ದೇವತೆ ಯಾರೇ ಆಗಲಿ, ತನ್ನ ಇಷ್ಟವಾದ ಮನುಷ್ಯನೇ ಆಗಲಿ, ಪ್ರೀತಿ ಎಷ್ಟು ನಿಸ್ವಾರ್ಥವಿರುತ್ತದೆ ಅಂದರೆ, ಅವರಿಂದ ಮೋಸ ಹೋದರೂ, ಅವರು ನಮಗೆ ಅನ್ಯಾಯ ಮಾಡಿದ್ದರು, ಬೈದರು, ಅಪಮಾನ ಮಾಡಿದ್ದರೂ ಪರವಾಗಿಲ್ಲ, ಅವರೇ ನಮ್ಮವರು. ಅಪಮಾನ ಮಾಡಿದ್ದರೆ ಮಾಡಲಿ, ಹಿಂಸೆ ಮಾಡಿದ್ದರೆ ಮಾಡಲಿ. ಹಿಂಸನೂ ಒಳ್ಳೆಯದೇ. ಅಪಮಾನ ಮಾಡ್ತಾರೆ, ನನ್ನ ಕುರಿತು ಕೆಟ್ಟದ್ದು ಹೇಳ್ತಾರೆ, ಹೇಳಲಿ, ನಮ್ಮವರೇ, ಹೇಳಲಿ, ಏನಿದೆ ನೋಡಿ. ಎಲ್ಲಿ ಪ್ರೇಮ ಇರುತ್ತದೆ ಇವೆಲ್ಲ ಲೆಕ್ಕಕ್ಕೆ ಬರಲ್ಲ. ಏನು ಮಾಡಿದರೆ ಮಾಡ್ಕೊಳ್ಳಲಿ. ಅದು ಒಂದು ನಾಟಕವೇ. ಏಕೆ? ಮೊದಲು ಹೃದಯ ಪ್ರೇಮ ಎಲ್ಲಿರುತ್ತೋ ಇದೇನು ನೋಡೋದೇ ಅಲ್ಲ. ಆ ಮೀರಾದಿ ನೋಡು, ನಿಮಗೋಸ್ಕರ ಕಷ್ಟಪಡ್ತಾ ಇದ್ದೀನಿ, ಪಡಲಿ, ಕಷ್ಟವೂ ನಿಮಗೋಸ್ಕರನೇ ಆಗಲಿ. ಎಲ್ಲಿ ಪ್ರೇಮ ಇರುತ್ತದೋ ನಾನು ನನ್ನದು ಇಂದ್ರಿಯ ಮನಸ್ಸಿನ ಮಟ್ಟನೇ ದಾಟುತ್ತದೆ. ದೇಹ ಮಟ್ಟ, ಇಂದ್ರಿಯ ಮಟ್ಟ, ಮನಸ್ಸಿನ ಮಟ್ಟ ದಾಟಿ ಹೋಗಿ ಅದು ಆತ್ಮಕ್ಕೆ ಸ್ಪರ್ಶ ಆಗುತ್ತದೆ. ಆದ್ದರಿಂದ ಹೇಗಾದರೂ ದೇಹೇಂದ್ರಿಯ ಮಟ್ಟ ದಾಟುವುದು ಬೇಕು. ಅದು ಭಕ್ತಿ ಹೇಳು, ಯೋಗನೇ ಹೇಳು, ಜ್ಞಾನ ಹೇಳು, ಯಾವುದೇ ಹೇಳು, ದೇಹೇಂದ್ರಿಯ ಮಟ್ಟದ ಅನುಭವ, ದೇಹ ಮಟ್ಟದ ಅನುಭವ, ಇಂದ್ರಿಯ ಮಟ್ಟದ ಅನುಭವ, ಮನಸ್ಸಿನ ಮಟ್ಟದ ಅನುಭವ, ನಾನು ಮಟ್ಟದ ಅನುಭವ. ಆ ನಾನು ಮುಳುಗಿ ಹೋಗಬೇಕೇ ಹೊರತು ನಾನುಕಿ ಅನುಭವ ಅಲ್ಲ. ನಾನುಕಿ ಅನುಭವ ಆಗ್ತಾ ಇದೆ. ನಾನುಕಿ ಅನುಭವ ಆದರೆ ಅದು ಜೀವಬುದ್ಧಿ. ನಾನುಕಿ ಅನುಭವ ಅಲ್ಲ, ನಾನೇ ಕರಗಿ ಹೋಗಬೇಕು, ಮುಳುಗಿ ಹೋಗಬೇಕು, ಆ ಅನುಭವ ಬರಲಿ. ಇಷ್ಟೇ ಸಂಸಾರ. ನಾನುಕಿ ಆಗುವ ಅನುಭವವ. ನೆಂಟರು ಬಂಧುಗಳೆಲ್ಲ ನಾನೆಂಬ ನಾನು ಬುದ್ಧಿಗೆ ಅನುಭವಗಳಾಗುತ್ತಾ ಇದೆಯಾ? ಅಥವಾ ಆ ಅನುಭವಗಳು, ಸಂಬಂಧಗಳು, ನೆಂಟರು, ಬಂಧುಗಳು ನಾನೆಂಬುದೇ ಮುಳುಗಿಸ್ತಾ ಇದೆಯಾ? ನನಗೆ ಅರ್ಥವಾಗಲ್ಲ. ಸಾರಿ, ನಾನೊಂದು ಮಾತು ಹೇಳಲ್ಲ, ಸುಮ್ಮನೆ ಇಮ್ಯಾಜಿನೇಷನ್. ಗೃಹಸ್ಥರನ್ನು ನೋಡಿದರೆ ನನಗೆ ಅನಿಸುತ್ತದೆ, ಒಬ್ಬ ಯಾವ ಪ್ರೀತಿ ಸಂಬಂಧ, ಪತಿಯಾಗಲಿ, ಪತ್ನಿಯಾಗಲಿ, ಮಕ್ಕಳಾಗಲಿ, ತಾಯಿ ತಂದೆ ಆಗಲಿ, ಏಕಪ್ಪ ಇಷ್ಟು ಇದು? ಆ ಪ್ರೀತಿ ಸಂಬಂಧವೇ ಒಳ್ಳೆಯದು. ಅದರಲ್ಲಿ ನಾನು ಏಕೆ? ನನ್ನನ್ನೇ ಕರಗಿಸುವಂಥ ಸಂಬಂಧ ಪ್ರೀತಿ ಒಳ್ಳೆಯದು. ನನಗೆ ಗೃಹಸ್ಥರಲ್ಲಿ ತಪ್ಪೇನೂ ಕಂಡು ಬರಲ್ಲ. ಅದರಲ್ಲಿ ಅದೇ ಆಧ್ಯಾತ್ಮಿಕ ಇದೆ. ಗೃಹಸ್ಥ ಸನ್ಯಾಸ ಇದೆಲ್ಲ ನಾವು ಮಾಡಿಕೊಂಡಿದ್ದು ಸಮಾಜ. ಹೃದಯವೂ ಒಂದೇ. ನೀವಲ್ಲಿ ನಾನು ಕರಗಿ ಹೋಗಲಿ, ನೀವು ಎಲ್ಲಿದ್ದರೂ ಅದೇ ಸನ್ಯಾಸ. ನೆಂಟರು ಬಂಧುಗಳೇ ನಿಮ್ಮದು ಆನಂದ. ಬಂಧುಗಳು ವ್ಯಕ್ತಿಯಾಗಿ ನೋಡಬೇಡ, ಅದೊಂದು ಅನುಭೂತಿ. ಆ ಅನುಭೂತಿ ಸಾಕ್ಷಾತ್ ಪರಮಾತ್ಮ. ಎಲ್ಲರ ಜೊತೆಗಿರುವ ಸಂಬಂಧಗಳೇ ಪರಮಾತ್ಮ. ಯಾರ ವ್ಯಕ್ತಿ ಜೊತೆಗೆ ಇರಲಿ, ಅದೊಂದು ದಿವ್ಯವಾದ ಅನುಭವ. ಶ್ರೀಕೃಷ್ಣ, ಗೋಪಿಕರು, ಕೃಷ್ಣ ಎಂದು ರಾಮ, ಸೀತಾ, ಲಕ್ಷ್ಮಣ, ಭರತ ನೋಡು. ಭರತನು ರಾಮನನ್ನು ನೋಡುವಕ್ಕೆ ಹೋದರೆ ದಶರಥನಿಗೆ ರಾಮನಿಗೆ ಸಂಬಂಧ ನೋಡಿದ್ದರೆ ಎಷ್ಟು ದಿವ್ಯ ಅನಿಸುತ್ತದೆ ಆ ಪ್ರೇಮ. ಹಾಗೆ ಇದಷ್ಟೇ, ಎಲ್ಲ ಸಂಬಂಧಗಳು ಅಂಥದ್ದೇ. ಅಲ್ಲಿ ನಾನುಕಿ ಆಗುವ ಅನುಭವ ಅಲ್ಲ, ನಾನು ಮುಳುಗಿ ಹೋಗಬೇಕು, ನಾನು ಕರಗಿ ಹೋಗಬೇಕು. ಹೋಗಲಿ, ನಾನು ಬೇಡವೇ ಬೇಡ, ಅದೇ ಅಡ್ಡಿ, ಅನ್ನೆಸರಿ, ಹೋಗಲಿ. ನಾನು ಮುಳುಗಿ ಹೋಗಲಿ, ಮರ್ತೇ ಹೋಗಲಿ. ಆ ಅನುಭವ ನೋಡು ಎಷ್ಟು ಚೆನ್ನಾಗಿದೆ. ನೀವು ಯಾರ ಪ್ರೇಮದಲ್ಲಿ ನಾನು ಮುಳುಗಿ ಹೋಗ್ತದವರು ನಿಮಗೆ ದೇವತನಾಗೇ ಕಂಡು ಬರ್ತಾರೆ. ಸಾಮಾನ್ಯ ಮನುಷ್ಯ ಯಾರೂ ಅಲ್ಲ. ಹೇಳಲ್ಲ, ನಿಮ್ಮ ಪತಿ ಪತ್ನಿ, ನಿಮ್ಮ ಮಕ್ಕಳು, ನಿಮ್ಮ ತಾಯಿ ತಂದೆ ಯಾರೂ ಸಾಮಾನ್ಯ ಮನುಷ್ಯರಲ್ಲ. ಇದೆಲ್ಲರೂ ಪರಮಾತ್ಮ ರೂಪರೇ. ಇದೆಲ್ಲ ಸುಮ್ಮನೆ ಏನೋ ಹೇಳ್ತಾರೆ. ಸುಮ್ಮನೆ ಹೇಳುವುದನ್ನು ನಿಜವಾಗಿ ಹೇಳ್ತಾ ಇದ್ದೆ. ಗೃಹಸ್ಥರು ತಮ್ಮನ್ನು ತಾವು ಕಡೆಗಣಿಸ್ಕೊಳ್ತಾ ಇದ್ದಾರೆ. ಯಾವ ಸಂಬಂಧವೂ ಲೌಕಿಕವಲ್ಲ. ಏಕೆಂದರೆ ಲೌಕಿಕ ಇಲ್ಲವೇ ಇಲ್ಲ. ಪ್ರಪಂಚದಲ್ಲಿ ಲೌಕಿಕವೇ ಇಲ್ಲ, ಎಲ್ಲವೂ ಪರಮಾತ್ಮ ಆದಾಗ ನಿಮ್ಮ ಸಂಬಂಧಗಳೆಲ್ಲ ಪರಮಾತ್ಮನೇ. ಯಾಕೆ ನಿಮ್ಮನ್ನು ಕಡೆಗಣಿಸುವುದು? ಸಂಬಂಧದಲ್ಲಿ ಒಂದು ಹೃದಯಪೂರ್ವಕವಾದಗಲಿ, ಪೂರ್ಣ ಹೃದಯ, ಅದೊಂದು ದಿವ್ಯ ಸಂಬಂಧ, ದೇವತಾ ಸಂಬಂಧ. ದೇವಲೋಕದಲ್ಲೇ ಇದ್ದೀರಿ. ನಿಮ್ಮ ಕುಟುಂಬವೇ ಒಂದು ದೇವಲೋಕ.
ವೈಕುಂಠದಲ್ಲಿ ನೋಡಿ ವಿಷ್ಣು ಇರುತ್ತಾನೆ, ಲಕ್ಷ್ಮಿ ಇರುತ್ತಾಳೆ, ಭಕ್ತರು ಇರುತ್ತಾರೆ, ಗರುಡ, ಶೇಷ, ಕೈಲಾಸದಲ್ಲಿ ಶಿವ, ಪಾರ್ವತಿ. ನಿಮ್ಮದು ದೇವಲೋಕವೇ, ನಿಮ್ಮ ಕುಟುಂಬವೇ ಒಂದು ದೇವಲೋಕ. ನೀವಿದ್ದೀರಿ ದೇವಲೋಕ, ನೀವೇ ಒಂದು ದೇವರು. ಏಕಚಿಂತ. ದೇವರಂದರೆ ಯಾರು? ನಾನು ಬುದ್ಧಿ ಕರಗಿ ಹೋಯ್ತಾ ನೀನೇ ದೇವತ. ನಿನ್ನ ಸುತ್ತಿರುವ ಬಂಧುಗಳೆಲ್ಲ ದೇವಲೋಕ ಅಷ್ಟೇ. ಯಾವಾಗ ನಾನು ಕರಗಿ ಹೋಯ್ತೋ ನೀವು ದೇವಲೋಕದಲ್ಲೇ ಇದ್ದೀರಿ. ಸಂಬಂಧಗಳೆಲ್ಲ ದಿವ್ಯ ಸಂಬಂಧ. ಪುರಾಣ ಕಥೆಗಳೆಲ್ಲ ನಿನ್ನದೇ, ನಿನ್ನ ಕಥೆಗಳೇ ಪುರಾಣ ಕಥೆಗಳು, ಯಾರದೂ ಅಲ್ಲ. ನೀವೆಲ್ಲರೂ ಅವತಾರ ಪುರುಷರೇ, ನಾವೆಲ್ಲರೂ ಅವತಾರನೇ. ಅವತಾರ ಅಲ್ಲದವರು ಯಾರು ಹೇಳಿ? ಕೃಷ್ಣ ಅವತಾರ, ರಾಮ ಅವತಾರ, ನೀನಲ್ವಾ? ನೀನು ಅವತಾರನೇ. ಹೇಳು, ನೀವು ಅವತಾರ ಅಲ್ಲ ಎಂದು ಹೇಗೆ ತೋರಿಸು? ನೀವು ಅವತಾರವಲ್ಲ ಎಂದು ತೋರಿಸು. ನಿಮ್ಮ ಬುದ್ಧಿ ಅಡ್ಡಿ ಬರ್ತಾ ಇದೆ, ನೀನು ಅವತಾರವೇ. ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಈಗ ಈ ಕಂಡುಬರೋ ಲೋಕವೆಲ್ಲ ಅವತಾರನೇ. ನಿಮ್ಮ ನೆಂಟರು, ಬಂಧುಗಳು, ನೀನು ಎಲ್ಲ ಅವತಾರನೇ. ಅವತಾರ ಅಲ್ಲದ್ದು ಯಾವುದು ಹೇಳು? ಅವತಾರ ಅಲ್ಲದ್ದು ಒಂದು ವಸ್ತು ತೋರಿಸು. ನಿಮ್ಮ ದೃಷ್ಟಿ ಸಂಕುಚಿತ ಬುದ್ಧಿ, ಏನೋ ಆಗ್ರಹ, ಅಭಿಮಾನ, ಆ ಬುದ್ಧಿ ರಾಗದ್ವೇಷ ಇಟ್ಟುಕೊಂಡು, ಅಭಿಮಾನ ಅಹಂಕಾರ ಇಟ್ಟುಕೊಂಡು, ಅಧ್ಯಾಸ ಇಟ್ಟುಕೊಂಡು ನಿಮಗೆ ಏನೋ ಅನಿಸುತ್ತಾ ಇದೆ. ಅದೇ ಬಿಡು, ಎಲ್ಲವೂ ಅವತಾರ. ನೀವು ಎಲ್ಲೋ ಹೋಗಬೇಕಾಗಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿ ಅವತಾರವಾಗೇ ಜೀವಿಸ್ತಾ ಇದ್ದೀರಿ. ನೀವು ಬ್ರಹ್ಮವಾಗೇ ಜೀವಿಸ್ತಾ ಇದ್ದೀರಿ, ಬ್ರಹ್ಮಾನುಭವನೇ ಜೀವಿಸ್ತಾ ಇದ್ದೀರಿ. ಪೋಸ್ಟ್ಪೋನ್ ಮಾಡಬೇಡ, ನಾಳೆ ಬರುತ್ತದೆ ಬ್ರಹ್ಮಜ್ಞಾನ. ಈಗಲೇ ಇದ್ದೀರಿ. ಈಗಲೇ ಏಕೆ? ನೀವು ಹಿಂದಿನಿಂದಲೇ ಬ್ರಹ್ಮ, ನೀವು ಹಿಂದಿನಿಂದಲೇ ದೇವತಾ, ನೀವು ಹುಟ್ಟಿದನಿಂದಲೇ ದೇವತರಾಗೇ ಹುಟ್ಟಿದ್ದೀರಿ. ನಿಮ್ಮ ಜೀವನ, ಕುಟುಂಬ ಜೀವನ ಇದೆಲ್ಲ ದೇವತಾ ಅವತಾರ ಲೀಲನೆ. ಎಲ್ಲ ಅವತಾರ, ಎಲ್ಲ ಲೀಲನೆ. మరి ಏನಪ್ಪ ಇನ್ನು ಅಡ್ಡಿ ಏಕೆ? ಎಲ್ಲಿ ಏನಿದೆ? ನಾನು ನನ್ನದೊಂದು ವೈಯಕ್ತಿಕ ಬುದ್ಧಿ ಬಿಡು. ನಿಮ್ಮದೊಂದು ಲೀಲಾ ಮಾತ್ರ ದೇಹ. ಏನೋ ನಡೆಯುತ್ತಾ ಇದೆ. ಲೀಲದಲ್ಲಿ ಒಳ್ಳೆಯದೇನು ಕೆಟ್ಟದೇನು ಏನೋ ನಡೆಯುತ್ತದೆ, ನಡೆಯಲಿ. ಎಲ್ಲವೂ ಭಗವಂತಂದೇ ಲೀಲ. ಭಗವಂತ ಅಂದರೆ ಯಾರು? ನಿಮ್ಮ ಅಂತರಾತ್ಮ. ಅದರಿಂದ ನಾನೆಂಬುದು ಕರಗಿ ಹೋಗುವ ಬುದ್ಧಿ ಇರಲಿ. ನಾನು ಎಲ್ಲಿ ಕರಗಿ ಹೋಗುತ್ತದೋ ಎಲ್ಲವೂ ಒಳ್ಳೆಯದೇ. ಆದ್ದರಿಂದ ಜನ್ಮ ಮರಣ ದಾಟುವುದು ಅಂದರೆ ಈ ನಾನು ಬುದ್ಧಿಗೆ ಎಲ್ಲ. ನಾನು ಇರುವವರೆಗೂ ಜನ್ಮ ಮರಣ ಅನಿಸುತ್ತದೆ. ಮೊದಲು ಹೇಳ್ತೀನಿ, ಜನ್ಮ ಮರಣ ಇಲ್ಲ, ಯಾರಿಗೂ ಇಲ್ಲ. ಅಜ್ಞಾನಿಗೂ ಇಲ್ಲ, ಜ್ಞಾನಿಗೂ ಇಲ್ಲ. ಜ್ಞಾನಿಗೂ ಜನ್ಮ ಮರಣವಿಲ್ಲ ಎಂದು ಹೇಳ್ತಾರೆ. ಹೌದು, ಅದೊಂದು ತಪ್ಪು ಮಾತು. ಅಜ್ಞಾನಿಗೂ ಇಲ್ಲ. ಯಾರಿಗೂ ಇಷ್ಟುವರೆಗೂ ಜನ್ಮ ಇಲ್ಲ, ಮರಣವಿಲ್ಲ. ಸುಮ್ಮನೆ ಅನಿಸಿಕೆ. ಕನ್ನಡಿಯಲ್ಲಿ ಮುಖ ನೋಡಿದ್ದರೆ ಅಲ್ಲೇನು ಕನ್ನಡಿ ಒಳ ಹೊಕ್ಕಿದ್ದೀರೇನು? ಕನ್ನಡಿ ಒಳಗೆ ಹೊಕ್ಕಿ ಕೂತಿದ್ದೀರೇನು? ಅಲ್ಲಿ ಸುಮ್ಮನೆ ತೋರ್ತದೆ. ಈಗ ಸೆಲ್ಫೋನ್ ನೋಡಿದರೆ ಅಲ್ಲಿ ನನ್ನ ಮುಖ ಕಂಡು ಬರ್ತದೆ. ನನ್ನ ಸೆಲ್ಫೋನ್ ಒಳಗೆ ಹೊಕ್ಕಿ ಕೂತಿದ್ದೀನೇನು? ಅದು ಸುಮ್ಮನೆ ತೋರ್ತದೆ. ನಾನು ಇಲ್ಲಿ ಹೇಗೆ ಕೂತಿದ್ದೀನೋ ಅಲ್ಲಿ ಕೂತಿದ್ದಂತೆಯೇ ಕಂಡು ಬರ್ತದೆ. ಸುಮ್ಮನೆ ಕಂಡು ಬರ್ತದೆ ಅಷ್ಟೇ. ಆದ್ದರಿಂದ ಇವುಗಳೆಲ್ಲ ತೋರ್ತದೆ. ಜನ್ಮ ಆದಂತೆ ಮರಣ ಆದಂತೆ ಇದೆಲ್ಲ ಸುಮ್ಮನೆ ನಾಟಕಪ್ಪ. ಏಕೆ ಜನರು ಇಷ್ಟೆಲ್ಲ ಬೇಜಾರು ಮಾಡ್ಕೊಳ್ತಾರೆ? ಜನ್ಮ ಮರಣ ಕೆಲವು ದಿವಸ ನಡೆಯುತ್ತದೆ, ಹೋಗ್ತದೆ, ಇನ್ನೊಂದು ಬರ್ತದೆ, ಇನ್ನೊಂದು ಹೋಗ್ತದೆ. ಎಲ್ಲ ನಾಟಕ ನಡೆಯಲಿ ಏಕೆ? ಸುಮ್ಮನೆ ನಾಟಕ ಆನಂದವಾಗಿರಲಿ. ಆನಂದವಾಗಿರುವುದಕ್ಕೆ ಅಡ್ಡಿ ಏನು? ಆದ್ದರಿಂದ ಸ್ಥಾವರ, ಜಂಗಮ, ಪ್ರಕೃತಿ, ಪ್ರಪಂಚ, ನಾಮರೂಪ. ಯಾವ ಪ್ರಕೃತಿ ಸಾಯಲ್ಲ, ಮತ್ತೆ ಬರುತ್ತದೆ, ಮತ್ತೆ ಹೋಗ್ತದೆ. ಪ್ರಪಂಚವೆಲ್ಲ ಮತ್ತೆ ಬರುತ್ತದೆ. ಎಷ್ಟೋ ಸಲ ಹುಟ್ಟಿದ್ದೇವೆ, ಎಷ್ಟೋ ಸಲ ನೆಂಟರು, ಬಂಧುಗಳು, ಸ್ನೇಹಿತರು, ಪ್ರೀತಿ ಎಲ್ಲ ಇದೆ. ನೀವು ಭಕ್ತರು ನೋಡಿ, ಮತ್ತೆ ಅವರು ಶ್ರೀಕೃಷ್ಣ ಅಂದರೆ ತನ್ನ ಲೋಕದಲ್ಲಿ ನಿರಂತರವಾಗಿ ಲೀಲ ಮಾಡ್ತಾ ಇರ್ತಾನೆ. ಶ್ರೀಕೃಷ್ಣ, ರಾಧಾ, ಗೋಪಿಕರು ಈಗಲೂ ಲೀಲ ಮಾಡ್ತಾನೆ ಇರ್ತಾರೆ. ಬೃಂದಾವನ ಅಂದರೆ ಹಸುಗಳಿರುತ್ತವೆ, ಮರ ಗಿಡಗಳಿರುತ್ತವೆ, ಪಕ್ಷಿಗಳು ಕೂಗುತ್ತಾ ಇರುತ್ತವೆ, ಆನಂದವಾಗಿರ್ತಾರೆ. ಯಾವುದು ಮುಗಿಯುವುದೇ ಇಲ್ಲ. ಮತ್ತೆ ಬರುತ್ತದೆ, ಮತ್ತೆ ಹೋಗ್ತದೆ, ಮತ್ತೆ ಬರುತ್ತದೆ, ಮತ್ತೆ ನಿರಂತರ ಲೀಲಪ್ಪ. ಯಾವುದಕ್ಕೆ ಆದಿ ಇಲ್ಲ ಅಂತವಿಲ್ಲ. ನಾನು ಎಂಬುದು ಮುಳುಗಿ ಹೋದರೆ, ಕರಗಿ ಹೋದರೆ ಎಲ್ಲವೂ ನಿತ್ಯ ಸಿದ್ಧವೇ. ಯಾವುದಕ್ಕೆ ಅಂತ ಇಲ್ಲ. ಯಾರೂ ಜನ್ಮ ಇಲ್ಲ, ಯಾರಿಗೂ ಮರಣ ಇಲ್ಲ. ಅಷ್ಟೇ ಅಲ್ಲವೇ? ಆದ್ದರಿಂದ ಇಲ್ಲಿ ಜನ್ಮ ಮರಣ ಎಂಬುದು ಒಂದು ದೃಷ್ಟಿ, ತಪ್ಪು ದೃಷ್ಟಿ, ಪರಿಮಿತ ದೃಷ್ಟಿ, ಸಂಕುಚಿತ ದೃಷ್ಟೇ ಜನ್ಮ ಮರಣ ಅನಿಸುತ್ತದೆ. ಸಂಕುಚಿತ ದೃಷ್ಟಿ, ಪರಿಮಿತ ದೃಷ್ಟಿ ಕರಗಿಸಿಬಿಡಿ. ಕರಗಿಸುವುದಂದರೆ ಅದು ಭಕ್ತಿಯೋ ಜ್ಞಾನವೋ ಹೇಗಾದರೂ ಮುಳುಗಲಿ. ಅದು ಅನಾವಶ್ಯಕ ಅನಿಸಬೇಕು ನಿಮಗೆ. ನಾನೆಂಬ ಬುದ್ಧಿ ಅನಾವಶ್ಯಕ. ಭಾರ ಬಿಟ್ಟುಬಿಡು. ನಾನೆಂಬುದೇ ಇಲ್ಲ, ಬಿಡಲಿ. ನಾನೆಂಬುದು ಭಾರ, ಅನಾವಶ್ಯಕ. ಏಕೆ? ನಾನು ಇಲ್ಲದಿದ್ದರೆ ಚೆನ್ನಾಗಿಲ್ಲವಾ? ನಾನೆಂಬುದು ಮರೆತು ಹೋದರೆ ಆನಂದವಾಗಿರ್ತೀವಿ, ಚೆನ್ನಾಗಿಲ್ವ? ಅಷ್ಟೇ. ಪ್ರಪಂಚದಲ್ಲಿ ಯಾರಿಗೇನಾಗ್ತದೆ ನಿಮಗೇನು ಚಿಂತೆ ಬೇಡ. ಎಲ್ಲರೂ ತಮ್ಮ ಜೀವನಕ್ಕೆ ಬದುಕುತ್ತಾರೆ, ಇರುತ್ತಾರೆ, ಹೋಗ್ತಾರೆ, ಎಲ್ಲ ನಡೆಯುತ್ತದೆ. ಯಾರ ಕುರಿತು ನೀವು ಜವಾಬ್ದಾರಿ ತಗೊಳ್ಳಬೇಕಾಗಿಲ್ಲ.
ಸುಮ್ಮನೆ ಲೀಲಾ. ನೀವು ಮಾಡು ಕರ್ತವ್ಯ ಅಂದ್ರೇನು, ಧರ್ಮ ಅಂದ್ರೇನು, ಒಂದು ಲೀಲಾ ಮಾತ್ರ, ನಾಟಕ ಆಡೋ ಅಷ್ಟೇ. ನಾಟಕ ಆಗಿದ್ದರೆ ಅದೇ ಸರಿ ಆಗ್ತದೆ. ಪ್ರಪಂಚವೆಲ್ಲ ನಡೆಯುತ್ತದೆ, ತಾನೇ ನಡೆಯುತ್ತದೆ. ಮತ್ತು ನಿಮಗೆ ಭಾರವೇಕೆ, ಟೆನ್ಷನ್ ಏಕೆ? ಭಾರವೆಲ್ಲಿ? ಏನೂ ಆಗುತ್ತದೆ? ಆದ್ದರಿಂದ ನೋಡಿ, ಸ್ಥಾವರ ಜಂಗಮ ಶರೀರ ವಿಷಯವು ಜನ್ಮ ಮರಣ ಶಬ್ದವು, ಜನ್ಮ ಮರಣಗಳು ದೇಹವು ಹುಟ್ಟಿದ್ದಾಗ ನಾನು ಹುಟ್ಟಿದ್ದೇನೆ, ದೇಹ ದೃಷ್ಟ್ಯ ತಾನು ಹುಟ್ಟಿದ್ದಷ್ಟು ಊಹಿಸ್ಕೊಳ್ತಾ ಇದ್ದಾನೆ ಅಷ್ಟೇ ಹೊರತು ಜನ್ಮ ಎಂಬುದು ದೃಷ್ಟಿ ಅಷ್ಟೇ. ಜನ್ಮ ಎಂಬುದು ದೃಷ್ಟಿ, ಮರಣ ಎಂಬುದು ದೃಷ್ಟಿ. ನಿಜವಾಗಿ ನೋಡಿದ್ದರೆ ಯಾರಿಗೆ ಜನ್ಮ ಇಲ್ಲ, ಮರಣ ಇಲ್ಲ. ನೋಡಿ, ನೀವು ಆ ಊರಿನಿಂದ ಬೆಂಗಳೂರಿನಿಂದ ಹೊಳೆನರಸೀಪುರ ಬಂದಿದ್ದೀರಿ. ಬೆಂಗಳೂರು ಜನರಿಗೆ ಅನಿಸುತ್ತದೆ ಹೊರಟೋದ, ಅಯ್ಯೋ ಇಲ್ಲಿ ಇಲ್ಲ ಹೊರಟೋದರು ಅನಿಸುತ್ತದೆ. ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಹೋಗ್ತೀರಿ, ಇಲ್ಲಿ ಜನರಿಗೆ ಅನಿಸುತ್ತದೆ ಇಲ್ಲಿ ಇಲ್ಲ, ಇಲ್ಲ ಹೊರಟೋದರು, ಮರಣ ಅಂತೆ. ಮರಣ ಅಂದರೆ ಏನು? ಈ ಜಾಗದಲ್ಲಿ ಇಲ್ಲ. మరి ನಿಮಗೆ ಮರಣವೇ ಇಲ್ಲವೇ? ನಾನು ಅಲ್ಲಿ ನಾನೇ ಇದ್ದೇನೆ, ಇಲ್ಲಿ ನಾನೇ ಇದ್ದೇನೆ, ನನಗೆ ಜನ್ಮನೇ ಇಲ್ಲ, ಮರಣನೇ ಇಲ್ಲ. ಎಂದಿಗೂ ನಾನೇ ಇರ್ತೀನಿ, ನನಗೆ ಜನ್ಮನ ಮರಣನ? ಆದ್ದರಿಂದ ನೀವು ಆ ದೃಷ್ಟ್ಯ ನೋಡುವುದು ದೇಹ ದೃಷ್ಟ್ಯ ನೋಡುವುದಲ್ಲ. ದೇಹ ದೃಷ್ಟ್ಯ ನಿಮ್ಮನ್ನು ನೋಡಬೇಡಿ, ನಿಮ್ಮ ದೃಷ್ಟ್ಯ ದೇಹ ನೋಡಿ. ದೇಹಕ್ಕೆ ನೀನೇ ಆಧಾರ, ದೇಹ ನಿನಗಲ್ಲ. ದೇಹ ನಿನಗೇನು ಮಾಡ್ತದೆ? ನಿನಗೆ ದೇಹ ನಿನ್ನನ್ನು ಆಶ್ರಯಿಸಿಕೊಂಡು ದೇಹ ತೋರ್ತದೆ. ದೇಹಕ್ಕೆ ಇರುವಿಕೆ ಇಲ್ಲ, ದೇಹ ಕಲ್ಪಿತ, ನಾನೇ. ಆಕಾರ ಎನ್ನುವುದು ನಿಮ್ಮ ಮನಸ್ಸಿನಲ್ಲಿ ಊಹ. ಸಣ್ಣ ಮಗುಕ್ಕೆ 2 ವರ್ಷ ಮಗುಕ್ಕೆ ನೀನು ಹೇಗಿದ್ದೇನೆ ಎಂದು ಹೇಳೋದು ಗೊತ್ತಾ? ಅವ್ರ ಮುಖ ಹೇಗೆ ಫೋಟೋ ತೋರಿಸಿದರೆ ಅದು ಯಾರು ಫೋಟೋ ಅಂದರೆ ಅದು ಯಾರಿಗೋ ಗೊತ್ತಿಲ್ಲ, ತನ್ನ ಫೋಟೋನೇ ಗೊತ್ತಿಲ್ಲ, ಯಾರ್ದೋ ಏನೋ. ನಾನು ಹೀಗಿರುತ್ತೀನಿ ಎಂದು ಮಗು ಅನಿಸುತ್ತದೆ. ನನ್ನ ಮುಖ ಹೇಗಿರುತ್ತದೆ, ನಾನು ಹೀಗಿರುತ್ತೀನಿ, ಅವ್ರಿಗೆ ಏನು ಗೊತ್ತೇ ಇಲ್ಲ, ಹೇಗಿರುತ್ತಾನೋ ಗೊತ್ತೇ ಇಲ್ಲ. ಅದು ಸುಮ್ಮನೆಪ್ಪ. ನಿನ್ನ ಕುರಿತು ನಿಮಗೆ ಒಂದು ಪಿಕ್ಚರೇ ಇಟ್ಕೊಳ್ಳಬೇಡಿ. ನಾನು ಹೀಗಿದ್ದೇನೆ, ನನ್ನ ಮುಖ ಹೇಗಿರುತ್ತದೆ. ನಿನಗೆ ಮುಖ ಇಲ್ಲ, ನಿನಗೆ ಪಿಕ್ಚರು ಇಲ್ಲ, ಯಾವುದು ಬೇಡ. ಸುಮ್ಮನೆ ಕಣ್ಣು ಮುಚ್ಕೋ, ಆನಂದವಾಗಿರ್ತೀವಿ. ಅದೇ ಕಣ್ಣು ಮುಚ್ಚಿಕೊಂಡಾಗ ತಾನು ಇರುತ್ತೇನೆ ಅದೇ ನಿನ್ನ ಫೋಟೋ. ಇರುವಿಕೆನೇ ನಿನ್ನ ಫೋಟೋ. ಇದ್ದೇನೆ ಆ ಇರುವೆ ಫೋಟೋ. ಆ ಅರಿವೇ ಫೋಟೋ. ಅರಿವು ಬಿಟ್ಟು ಯಾವುದೂ ನಿಮ್ಮ ಫೋಟೋ ಅಲ್ಲ. ಮಿಕ್ಕದೆಲ್ಲ ಕಲ್ಪಿತ ಫೋಟೋ, ಅದು ನಿನ್ನದಲ್ಲ. ಅದರಿಂದ ಆ ಎರವು ಇದೆ ನೋಡಿ, ಅದು ಎಂದಿಗೂ ಇದೆ. ಸುಷುಪ್ತಿಯಲ್ಲಿದ್ದಾನೆ ನೋಡಿ, ನಿಶ್ಚಿಂತವಾಗಿದ್ದಾನೆ. ಸುಷುಪ್ತಿಗೆ ಫೋಟೋ ತಗೋ. ಸುಷುಪ್ತಿ ನಿನ್ನ ಸ್ವರೂಪ, ನಿಜವಾದ ಅದು ಫೋಟೋ. ಆ ಫೋಟೋ ತೆಗೆಯೋ. ಹೌದೌದು, ಸುಷುಪ್ತಿ ಫೋಟೋ ತೆಗೆಯಬೇಕು, ತೆಗೆದಿಲ್ಲಿಟ್ಕೊಳ್ಬೇಕು. ಸುಷುಪ್ತಿಯಲ್ಲಿ ಸುಷುಪ್ತಿ ಇದೆಯಲ್ಲ, ಫೋಟೋ ಏಕೆ? ಫೋಟೋಕ್ಕಿಂತ ಚೆನ್ನಾಗಿದೆ ಅದೇ. ಸುಷುಪ್ತಿ ಅನುಭವವೇ ನೀನು ಎಲ್ಲಿ ಹೋಗುವುದಿಲ್ಲ, ಬರುವುದಿಲ್ಲ ಅಲ್ಲವಾ? ಸುಷುಪ್ತಿ ಹೇಗಿದ್ದೀನೋ ಅದು ನಾನೇ. ಅದು ನಾನಕ್ಕೋಸ್ಕರ ಹೋರಾಟ ಮಾಡಲೂ ಇಲ್ಲ, ನನ್ನನ್ನು ಯಾರೂ ಸಾಯಿಸಲೂ ಇಲ್ಲ. ಸುಷುಪ್ತಿ ಸ್ವರೂಪವನ್ನು ಯಾರಾದರೂ ಸಾಯಿಸ್ತಾರ? ಮರಣ ಜನ್ಮ ಎಲ್ಲ ಎಚ್ಚರ ಅವಸ್ಥೆಗೆ. ಅವಸ್ಥೆ ಒಳಗೆ ಜನ್ಮ ಮರಣ, ಅವಸ್ಥೆಗೆ ಜನ್ಮ ಇಲ್ಲ, ಅವಸ್ಥೆಗೆ ಮರಣ ಇಲ್ಲ. ನೀವು ಅವಸ್ಥೆ ದಾಟಿರುವ ಸುಷುಪ್ತಿ ಆಗಿದ್ದೀಯಲ್ಲ, ಸುಷುಪ್ತಿಗೆ ಜನ್ಮವೇನು, ಮರಣವೇನು? ಎಂದಿಗೂ ಇದೆ. ಇಡೀ ಪ್ರಪಂಚ ಹೋದರೂ ನಾನಿದ್ದೇನೆ, ನನಗೆ ಜನ್ಮ ಏನು, ಮರಣವೇನು? ಎಂದಿಗೂ ಇದ್ದೇನೆ. ಅಯ್ಯೋ, ಎಷ್ಟು ಬ್ರಹ್ಮಾನಂದವಾಗಿದೆ ನೋಡಿ. ಎಂದಿಗೂ ಇದ್ದೇನೆ. ಇಡೀ ಪ್ರಪಂಚ ಮುಳುಗಿ ಹೋಯಿತು, ಇಡೀ ಅವಸ್ಥೆಗೆ ಮುಳುಗಿ ಹೋಯಿತು, ತಾನು ಮಾತ್ರ ಇದ್ದಾನೆ. ಸುಷುಪ್ತಿ ಸ್ವರೂಪ. ಸುಷುಪ್ತಿ ಅಂದರೆ ತಾನಂದರೆ ಸುಷುಪ್ತಿ ಅಷ್ಟೇ. ತಾನು ಎಂದಿಗೂ ಇದ್ದಾನೆ, ನಿಶ್ಚಿಂತವಾಗಿದ್ದಾನೆ, ಆನಂದವಾಗಿದ್ದಾನೆ. ಏನೋ ಕಲ್ಕೊಳ್ತೀನಿ ಎಂದು ಭಯ ಇಲ್ಲ, ಏನೋ ಆಗುತ್ತದೆ ಎಂದು ಚಿಂತೆ ಇಲ್ಲ, ಏನೂ ಆಗುವುದಿಲ್ಲ. ಆದ್ದರಿಂದ ಜನ್ಮ ಮರಣಗಳು ಕಲ್ಪಿತಪ್ಪ. ಕಲ್ಪಿತ ಅಂದರೆ ತಪ್ಪು ದೃಷ್ಟಿ, ರಾಂಗ್ ದೃಷ್ಟಿಗೆ ಜನ್ಮ ಮರಣ ಎಂದು ಹೆಸರು. ಜನ್ಮ ಮರಣಗಳಿವೆ ಅಲ್ಲ, ತಪ್ಪು ದೃಷ್ಟಿಗೆ ಜನ್ಮ ಮರಣಗಳು ಎಂದು ಹೆಸರು. ಅದು ಒಂದು ನಾಟಕ. ಹುಟ್ಟಿದ್ದನಂತೆ, ಮರಣಿದ್ದನಂತೆ, ಮತ್ತೆ ಬರುತ್ತಾನಂತೆ. ನನಗೆ ಮೊದಲಿನಿಂದಲೇ ಅನಿಸುತ್ತಿತ್ತು. ಆದರೂ ನಂತರ ಇತ್ತೀಚೆಗೆ ಅಲ್ಲೆಲ್ಲಿ ಹೋಗ್ತೀನಿ, ನೋಡ್ತೀನಿ, ಜನರು ಏನೋ ಸಣ್ಣ ವಿಷಯಕ್ಕೆ ಬಂದು ಅಯ್ಯೋ ಏನೋ ಆಯಿತು. ಅವ್ರು ನೋಡಿದರೆ ತುಂಬ ಏಜ್ಡ್ ಪೀಪಲ್, 60-70ಗೆ ಬಂದರು ಮಕ್ಕಳು ಹಾಗೆ ಮಾತಾಡ್ತಾರೆ. ಅಯ್ಯೋ ಅವರೇನೋ ಹೋದರಂತೆ, ಅಯ್ಯೋ ಇವರಿಗೇನೋ ಆಯ್ತಂತೆ, ಅಯ್ಯೋ ಏನೋ ಕಷ್ಟ. ಏಕಪ್ಪ ಅಷ್ಟು ಭಯಂಕರ? ಸುಮ್ಮನೆ ಇದೊಂದು ನಾಟಕ ನಡೆಯುತ್ತಾ ಇದೆ. ಇದನ್ನು ಅನಿಸಿತು, ಅಯ್ಯೋ ಅವರಿಗೆ ದೃಷ್ಟಿ ಏನೋ ಹಾಗೆ ಇದೆ. ಸಣ್ಣ ಮಕ್ಕಳ ಹಾಗೆ ಮಾತಾಡ್ತಾರೆ. ಏನೋ ಅವರಿಗೆ ಸಮಾಧಾನ ಪಡಿಸಬೇಕು, ಮತ್ತೆ ಹೇಳಬೇಕು. ಏನೋ ಒಂದು ಮಾತು ಹೇಳಿದರೆ ಧೈರ್ಯವಾಯಿತು ಎಂದು ಹೇಳ್ತಾರೆ. ಇವೆಲ್ಲ ಮಕ್ಕಳ ಬುದ್ಧಿಯಪ್ಪ. ಮಕ್ಕಳಿಗೇನಿದೆ? ಮಕ್ಕಳಿಗೇನೋ ಅವರೇನೋ ಬೈದರಂತೆ, ಅಯ್ಯೋ ಬೈದರಂತೆ. ಏನಿಲ್ಲ, ಪರವಾಗಿಲ್ಲ, ನಿಮ್ಗೆ ಚೆನ್ನಾಗಿದೆ, ನೀವು ಅಲ್ಲಿ ಕರ್ಕೊಂಡು ಹೋಗ್ತೀವಿ, ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾರೆ.
ಅವ್ರಿಗೇನೋ ಅಲ್ಲಿ ಏನೋ ಹೋಗಬೇಕಂತೆ, ಅವ್ರು ನಿನ್ನನ್ನು ಕರ್ಕೊಂಡು ಹೋಗಲ್ಲ ಎಂದು ಹೇಳಿದ್ದಾರೆ. ಅವ್ರು ಅಳುತ್ತಾನೆ ಮಗು. ಇವನು ಹೇಳ್ತಾನೆ, ಅಲ್ಲಲ್ಲ ನಾವು ಕರ್ಕೊಂಡು ಹೋಗ್ತೀವಿ, ಈಗ ನಾನು ಅಂತೆ ಅಪ್ಪ ಬರ್ತಾನೆ ನಾಳೆ, ನಾವೆಲ್ಲರಲ್ಲಿ ಹೋಗೋಣ ಅಂದರೆ ಮಗು ನಗುತ್ತೆ. ಏನಾದರೂ ಅರ್ಥ ಇದೆ? ಸುಮ್ಮನೆ ಮಾತು, ಒಂದು ಮಾತಿನಿಂದ ಭಯ, ಇನ್ನೊಂದು ಮಾತಿನಿಂದ ಧೈರ್ಯ, ಅಷ್ಟೇ. ಇದೆಲ್ಲವೂ ಅಷ್ಟೇ. ಒಂದು ಮಾತಿನಿಂದ ಭಯ, ಇನ್ನೊಂದು ಮಾತಿನಿಂದ ಅಯ್ಯೋ ಕಲ್ಕೊಂಡಿದ್ದೇವೆ, ಅಯ್ಯೋ ಇನ್ನೊಂದು ಮಾತಿನಿಂದ ಧೈರ್ಯ, ಎರಡು ಸುಮ್ಮನೆ ಆಟ. ಆದ್ದರಿಂದ ತಾನಿದ್ದಾನೆ, ತನ್ನ ಇರುವಿಕೆ ಏನು ದೋಖ ಇಲ್ಲ, ಏನೂ ಆಗಲ್ಲ. ಅದರಿಂದ ಜನ್ಮ ಮರಣವು ಸ್ಥಾವರ ಜಂಗಮಾತ್ಮಕವು. ನೋಡು, ಸ್ಥಾವರ ಜಂಗಮ ಶರೀರ ವಿಷಯವು ಈ ಶರೀರ ದೃಷ್ಟ್ಯಾನೇ, ಅಂದರೆ ತನ್ನನ್ನು ಶರೀರ ಎಂಬ ಆಕಾರ ದೃಷ್ಟ್ಯ ನೋಡ್ತಾ ಇದ್ದೀವಿ. ಆಕಾರವನ್ನು ಇಟ್ಕೊಂಡು ತಮ್ಮನ್ನು ನೋಡುವುದರಿಂದ ಜನ್ಮ ಅನಿಸುತ್ತಾ ಇದೆ. ಆ ಆಕಾರ ನಿನಗೆ ಅಲ್ಲ, ಆಕಾರ ನಿನ್ನಲ್ಲಿ ಮುಳುಗಿ ಹೋಗ್ತದೆ. ಆಕಾರಕ್ಕೆ ಆಧಾರ ನೀನಂದರೆ ಅರಿವು, ತಾನು ಸುಷುಪ್ತಿ ಸ್ವರೂಪ. ತಾನು ತನ್ನ ಸುಷುಪ್ತಿ ಸ್ವರೂಪದಲ್ಲಿ ಒಂದು ದೇಹ ಆಕಾರ ಹಾಕ್ಕೊಂಡಿದ್ದೆ ಅಷ್ಟೇ. ಒಂದು ಬಟ್ಟೆ ಏನು ಶರ್ಟ್ ಹಾಕ್ಕೊಳ್ತಾರೆ ನೋಡಿ, ಹಾಗೆ ಈ ಶರೀರ ಎಂಬುದು ಸುಷುಪ್ತಿಗೆ ತೊಡಿಸಿರುವ ಒಂದು ಆಕಾರ ಅಷ್ಟೇ. ಆಕಾರ ಬಿಟ್ಟರೂ ಸುಷುಪ್ತಿ ಹಾಗೇ ಇರ್ತದೆ. ಸುಷುಪ್ತಿಗೆ ಜನ್ಮ ಇಲ್ಲ, ಮರಣ ಇಲ್ಲ. ಸುಷುಪ್ತಿ ಅಂದರೆ ತಾನು. ಎಚ್ಚರ ಎಂಬುದು ಒಂದು ಆಕಾರ ಹಾಕ್ತೀವಿ, ಮತ್ತೆ ಬಿಟ್ಟು ಬಿಡ್ತೀವಿ, ಮತ್ತೆ ಇನ್ನೊಂದು ಹಾಕ್ತೀವಿ, ಮತ್ತೆ ಬಿಟ್ಟು ಬಿಡ್ತೀವಿ. ಕನಸುಗಳು ಎಷ್ಟು ಬರಲ್ಲ ಹೋಗಲ್ಲ, ನಮಗೇನಾದರೂ ಆಗ್ತದೇನೋ. ಈ ಎಚ್ಚರ ಅಷ್ಟೇ, ಬರ್ತದೆ ಹೋಗ್ತದೆ, ಒಂದು ಆಕಾರ ಹಾಕು ತೆಗೆದುಬಿಡು, ತೆಗೆದುಬಿಡು. ಸುಷುಪ್ತಿ ಇದ್ದೇ ಇರುತ್ತದೆ, ಎಲ್ಲಿ ಹೋಗ್ತದೆ? ಸುಷುಪ್ತಿಯೇ ತೋರುವ ಬಗೆಗೂ ಎಚ್ಚರ ಹೇಳಿದೆ. ಎಚ್ಚರ ಎಂಬುದು ಏನಿಲ್ಲ, ಅದು ಏನಿಲ್ಲ, ಸುಮ್ಮನೆ ತೋರಿಕೆ. ಸುಷುಪ್ತಿಯನ್ನೇ ಒಂದು ಬಗೆಯಾಗಿ ನೋಡುತ್ತಾ ಇದ್ದೀವಿ. ಒಂದು ವೃತ್ತಿ, ಮನೋವೃತ್ತಿಗೆ ಎಚ್ಚರ ಎಂದು ಹೇಳಿದ್ದೀವಿ. ಎಚ್ಚರ ಎಂಬುದು ಏನೂ ಇಲ್ಲ, ಎಚ್ಚರ ಪ್ರಪಂಚವೂ ಇಲ್ಲ. ಎಚ್ಚರ ಪ್ರಪಂಚವಿದೆಯಾ? ಹೌದು ಹೇಳ್ತಾರೆ. ಎಲ್ಲಿದೆ ಹೇಳು? ನಿಮ್ಮ ಎಚ್ಚರದಲ್ಲೇ ಇದೆ. ಕನಸಿನ ಪ್ರಪಂಚ ಇದೆಯಾ? ಏನೋ ಅಂತ ಅನಿಸುತ್ತದೆ ಅಷ್ಟೇ, ಇದು ಅನಿಸುತ್ತದೆ ಅಷ್ಟೇ. ಪ್ರಪಂಚ ಇದೆಯೇನು? ಯಾವವರೆಗೂ ನಿಮಗೆ ಎಚ್ಚರ ಪ್ರಪಂಚ ಕನಸಿನ ಹಾಗೆಯೇ, ನೀವು ಕಣ್ಣು ಮುಚ್ಚಿಕೊಂಡ್ರೆ ಯಾವ ಪ್ರಪಂಚವಿಲ್ಲ ಅನಿಸಿದ್ದರೆ ನಿಮ್ಮ ಪ್ರಪಂಚ ಬಿಡುತ್ತದೆ. ಇಲ್ಲದಿದ್ದರೆ ಕಣ್ಣು ಮುಚ್ಚಿಕೊಂಡ್ರೆ ಅಲ್ಲಿ ಪ್ರಪಂಚ ಬಿಟ್ಟೆ ಅಂದರೆ ನಿಮಗೆ ಪ್ರಪಂಚ ಬಿಡಲ್ಲ. ಪ್ರಪಂಚ ಯಾರೂ ಬಿಡಲ್ಲ, ಎಲ್ಲಿ ಇಲ್ಲ. ನಿಮ್ಮ ಅನಿಸಿಕೆನೇ ಪ್ರಪಂಚ. ನಿಮಗೆ ಕಣ್ಣು ಮುಚ್ಚಿಕೊಂಡ್ರೆ ದೊಡ್ಡ ಪ್ರಪಂಚ ಇದೆ, ನೆಂಟರಿದ್ದಾರೆ, ಬೆಂಗಳೂರಿದೆ, ಅದೇನೋ ಇದೆ, ಏನೇನೋ ಊರುಗಳಿವೆ, ದಿಲ್ಲಿ ಇದೆ, ಅವೆಲ್ಲ ನಿಮ್ಮ ಮನಸ್ಸಲ್ಲಿ ಯಾವ ಊರೂ ಇಲ್ಲ. ಯಾವ ಊರಿಲ್ಲ ಮೊದಲೇ ಹೇಳ್ತಾ, ಯಾವ ಊರು ಇಲ್ಲ, ಅಲ್ಲಿ ಬಸ್ಸು ಇಲ್ಲ, ರೈಲಿಲ್ಲ, ಮನುಷ್ಯರಿಲ್ಲ. ಅದೆಲ್ಲ ನಿಮ್ಮ ಬುದ್ಧಿ ಅಷ್ಟೇ. ಅವರೆಲ್ಲರೂ ಇದ್ದಾರೆ ಅನಿಸುತ್ತದಲ್ಲ, ಅದು ಸುಮ್ಮನೆ ಮನಸ್ಸು, ಅಲ್ಲಿ ಏನಿಲ್ಲ. ಕನಸಿನಲ್ಲಿ ಏನಾದರೂ ಇತ್ತಾ ಏನು? ಎಲ್ಲ ಅನಿಸುತ್ತಲ್ಲ ಅಷ್ಟೇ. ಇದು ಅಷ್ಟೇ, ಎಲ್ಲ ಅನಿಸುತ್ತದೆ. ಅನಿಸಿಕೆನೇ ಅನಿಸಲಿ. ಒಂದು ಸಲ ಅನಿಸಿಕೆ ಎಂದು ಗೊತ್ತಾಗ ಅನಿಸಲಿ, ನಿಂತು ಹೋದರೆ ಹೋಗಲಿ, ಮತ್ತೆ ಅನಿಸಿದ್ದರೆ ಅನಿಸಲಿ, ಎಲ್ಲವೂ ಸುಮ್ಮನೆ ತೋರಿಕೆ. ಅನಿಸಿದ್ದರೇನು, ಬಿಟ್ಟರೇನು? ಅನಿಸಿದ್ದರೆ ಅನಿಸಲಿ, ಬಿಟ್ಟರೆ ಬಿಡಲಿ. ಅನಿಸಿದ್ದರೂ ಇಲ್ಲ, ಬಿಟ್ಟರೂ ಇಲ್ಲ. ಇಲ್ಲವೇ ಇಲ್ಲದ ಪ್ರಪಂಚಕ್ಕೆ ಏಕೆ ಚಿಂತ? ಅದು ನೋಡಿ. ಅಂದರೆ ಸ್ಥಾವರ ಜಂಗಮ ಶರೀರ ವಿಷಯವು ಜನ್ಮ ಮರಣ ಶಬ್ದವು. ಜನ್ಮ ಮರಣಗಳೇನು? ಸ್ಥಾವರ ಜಂಗಮ ದೃಷ್ಟ್ಯ ದೇಹ ದೃಷ್ಟಿ. ಸ್ಥಾವರ ಜಂಗಮ ದೇಹ ದೃಷ್ಟ್ಯಾಯವಿದೆ. ಸ್ಥಾವರ ಜಂಗಮಾನಿ ಭೂತಾನಿ ಜಾಯಂತೆ ಚ ಮ್ರಿಯಂತೆ ಚ. ಪಂಚಭೂತಗಳು, ಪಂಚ ಇಲ್ಲ, ಭೂತ ಇಲ್ಲ, ಅದೆಲ್ಲ ಸುಮ್ಮನೆ ಹೆಸರು. ಪಂಚಭೂತಗಳಂದರೆ ಏನು? ಕಣ್ಣಿಗೆ ಏನೋ ರೂಪ ಕಂಡು ಬರ್ತದೆ, ಎಲ್ಲ ಸೇರಿಕೊಂಡು ಪಂಚಭೂತ ಹೇಳಿದೆ. ಪಂಚಭೂತ ಅಂದರೆ ಏನು? ಮಣ್ಣು ಕಂಡು ಬರ್ತದೆ, ನೀರು ಕಂಡು ಬರ್ತದೆ. ನೀರಂದರೆ ಏನು? ಸ್ಪರ್ಶಕ್ಕೆ ಕಂಡು ಬರ್ತದೆ, ಕಣ್ಣಿಗೆ ಒಂದು ಬಣ್ಣ ಕಂಡು ಬರ್ತದೆ ಅಷ್ಟೇ, ಅಲ್ಲಿ ಏನಿಲ್ಲ. ಕಣ್ಣಿಗೆ ಬಣ್ಣ ಕಂಡು ಬರ್ತದೆ, ಮುಟ್ಟಿದ್ದರೆ ತಂಪಾಗ್ತದೆ ಅಷ್ಟೇ. ತಂಪು ಅನುಭವಕ್ಕೆ ಪಂಚಭೂತ ಹೇಳ್ತೀವಿ. ಒಂದು ಬಿಸಿ ಅನುಭವ ಆದರೆ ಬೆಂಕಿ ಹೇಳಿದ್ದೀವಿ ಅಷ್ಟೇ. ಬಿಸಿ ಅನುಭವವಾದರೆ ಬೆಂಕಿ, ತಂಪು ಅನುಭವವಾದರೆ ನೀರು, ಗಟ್ಟಿ ಅನುಭವವಾದರೆ ಭೂಮಿ, ಅಲ್ಲವೇ? ಸ್ವಲ್ಪ ಏನೋ ಅದೇನು ಗಾಳಿ ಮುಟ್ಟುತ್ತದೆ ನೋಡಿ, ಟಿಕ್ಲಿಂಗ್ ಸೆನ್ಸೇಷನ್ ಆದರೆ ಗಾಳಿ ಹೇಳ್ತೀವಿ. ಏನೋ ಒಂದು ಜಾಗ ಇಲ್ಲದಂತೆ ಖಾಳಿ ಅನಿಸಿದರೆ ಆಕಾಶ, ಅಲ್ಲಿ ಏನಿಲ್ಲ. ಇದೆಲ್ಲ ಅನುಭೂತಿಗಳೇ. ಇಂದ್ರಿಯ ಮನಸ್ಸುಗಳಿಗೆ ಆಗುವ ಅನುಭೂತಿಗೆ ಪಂಚಭೂತಗಳೆಂದು ಹೆಸರು. ಪಂಚಭೂತಗಳಲ್ಲ, ಪಂಚ ಬಗೆಯಾದ ಅನುಭವಗಳು. ಇಂದ್ರಿಯಕ್ಕೆ ಆಗುವಂಥ 5 ಬಗೆಯಾದ ಅನುಭವಗಳನ್ನು ಪಂಚಭೂತಗಳು ಹೇಳಿದೆ. ಪಂಚಭೂತಗಳು ಎಲ್ಲಿವೆ? ಪಂಚಭೂತಗಳು ತೋರಿಸಿ ಎಲ್ಲಿದೆ? ಸುಮ್ಮನೆ ನಿಮಗೆ 5 ಬಗೆಯಾದ ಅನುಭವಗಳಷ್ಟೇ. ಕನಸಿನಲ್ಲಿ 5 ಬಗೆಯಾದ ಒಂದು ಗಟ್ಟಿ ಇದ್ದಂತೆ, ಒಂದೇನು ಗಾಳಿ ಹಾಗೆ ನಮ್ಮನ್ನೇನು ಟಿಕ್ಲಿಂಗ್ ಮಾಡುತ್ತಿದ್ದಂತೆ. ಟಿಕ್ಲಿಂಗ್ ಏನು ಹೇಳ್ತಾರೋ ಕನ್ನಡದಲ್ಲಿ ಗೊತ್ತಿಲ್ಲ, ಮಾಡುತ್ತಿದ್ದಂತೆ. ಅಥವಾ ತಂಪಾಗಿದ್ದರೆ ನೀರು ಹೇಳ್ತೀರಿ, ಸ್ವಲ್ಪ ಬಿಸಿಯಾಗಿದ್ದರೆ ಬೆಂಕಿ ಹೇಳ್ತೀರಿ. ಗಾಳಿ ಹಾಗೆ ಬಂದು ಹೀಗೆ ನಮ್ಮನ್ನು ಮುಟ್ಟಿ ಮೇಲೆ ಸ್ಪರ್ಶ ಮಾಡ್ತದೆ ನೋಡಿ, ಗಾಳಿ ಅಂದರೆ ಅದೇ. ಆ ಅನುಭವವೇ ಗಾಳಿದು, ಬಿಟ್ಟರೆ ಗಾಳಿಯಲ್ಲಿದೆ. ಪಂಚಭೂತಗಳು ನಿಮಗೆ ಸ್ಪರ್ಶೇಂದ್ರಿಯ, ಏನದು ಕಣ್ಣಿನ ಅನುಭವ, ಕಿವಿ ಅನುಭವ, ಈ 5 ಇಂದ್ರಿಯಗಳ ಅನುಭವಗಳಿಗೆ ಪಂಚಭೂತ.
ಪಂಚಭೂತಗಳು ಹುಟ್ಟುತ್ತವೆ ಅಂದರೆ ಹುಟ್ಟುತ್ತವೆ ಯಾರಿಗೆ ಗೊತ್ತು? ಎಚ್ಚರ ತೋರಿಕೆನೇ ಹುಟ್ಟುವಿಕೆ. ತೋರಿಕೆ ನಿಂತು ಹೋಯಿತು ಸುಷುಪ್ತಿಗೆ, ಪಂಚಭೂತಗಳೇ ಮುಗಿಯಿತು. ಪಂಚಭೂತಗಳು ತೋರುವುದು ಎಚ್ಚರ. ಪಂಚಭೂತಗಳು ಹೋಲು ಎಚ್ಚರ ನುಂಗಿಬಿಟ್ಟೆ, ಪಂಚಭೂತಗಳೇ ಇಲ್ಲ. ಕನಸನ್ನು ನುಂಗಿಬಿಟ್ಟರೆ ನಾನಿರುತ್ತೇನೆ ಸುಷುಪ್ತಿಯಲ್ಲಿ. ಪಂಚಭೂತಗಳು ಯಾರು? ನಾನೇ. ನನಗೆ ಪಂಚಭೂತಗಳ ಹೆಸರು ಎಲ್ಲ ನಾನೇ. ಹಾಗೆ ಆದ್ದರಿಂದ ಸ್ಥಾವರ ಜಂಗಮಾನಿ ಭೂತಾನಿ ಜಾಯಂತೆ ಚ ಮ್ರಿಯಂತೆ ಚ ಅತಸ್ತದ್ ವಿಷಯವು ಜನ್ಮ ಮರಣ ಶಬ್ದವು ಮುಖ್ಯವು ಸಂತವು ತಸ್ತೆ ಜೀವಾತ್ಮನ್ಯುಪಚರ್ಯತೆ. ದೇಹೇಂದ್ರಿಯ ಮನಸ್ಸುಗಳ ದೃಷ್ಟಿಯಿಂದ ನೋಡಿಕೊಳ್ಳುವುದರಿಂದ ನಾನು ಹುಟ್ಟಿದ್ದೇನೆ ಏನೇನೋ ಅದಕ್ಕೆ ಹಬ್ಬ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಏನೋ ಮಾಡ್ಕೊಂಡು ಮಾಡಲಿ. ಅದು ಒಂದು ಹಬ್ಬ, ನಾಟಕ ನಡೆಯಲಿ. ಪೂಜೆ ಏಕೆ ನಿಲ್ಲಿಸುವುದು? ಪೂಜೆನೂ ಒಂದು ನಾಟಕನೇ ನಡೆಯಲಿ. ಜನ್ಮದಿನ ಮಾಡಿದರೆ ಮಾಡ್ಕೊ, ಅದು ಒಂದು ನಾಟಕನೇ. ಗೊತ್ತು ಮಾಡ್ಕೊ, ಅಷ್ಟು ಗೊತ್ತು ಮಾಡಿದರೆ ನಾಟಕ ಮಾಡ್ಕೊ, ಏನಾಗಲ್ಲ ಚಿಂತೆ. ಆದ್ದರಿಂದ ತದ್ಭಾವ ಭಾವಿತತ್ವಾತ್ ನಮ್ಮನ್ನು ಬಾಹ್ಯ ದೃಷ್ಟಿಯಿಂದಲೇ ಹೆಚ್ಚೆಚ್ಚು ನೋಡುವುದರಿಂದ ಅದೇ ಗಟ್ಟಿಯಾಗಿ ಬಿಟ್ಟಿದೆ. ನೋಡಿ 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 ಅಭ್ಯಾಸ ಆಗಿಬಿಡ್ತದೆ ಅಲ್ಲವೇ? ಶರೀರ ಪ್ರಾದುರ್ಭಾವ ತಿರೋಭಾವಯೋ ಹಿ ಸತೋರ್ ಜನ್ಮ ಮರಣ ಶಬ್ದವು ಭವತಃ ನಾ ಸತಃ. ನೋಡಿ, ಬ್ಯೂಟಿಫುಲ್. ಶರೀರ ದೃಷ್ಟಿಯಿಂದಲೇ ನನಗೆ ಜನ್ಮ ಆಯಿತು, ಮರಣ ಆಯಿತು. ನಿಜವಾಗಿ ಮರಣ ಅಂದರೆ ಯಾರಿಗಿಲ್ಲ. ನೀವು ನಿದ್ದೆ ಹೋಗುವಕ್ಕೆ ಮುಂಚೆ ಹೇಳ್ತೀನಿ ನೋಡಿ, ನಿದ್ದೆ ಹೋಗುವಕ್ಕೆ ಮುಂಚೆ ಏನಾಗ್ತದೆ? ಲೈಟ್ ಆಫ್ ಮಾಡ್ತೀರಿ, ಎಲ್ಲ ಕತ್ತಲೆ ಆಗ್ತದೆ, ಏನು ಗೊತ್ತಾಗಲ್ಲ. ಸ್ವಲ್ಪ ಹೊತ್ತಕ್ಕೆ ಏನಾಗ್ತದೆ? ಕೈ ಇಲ್ಲಿದೆ, ಕಾಲು ಇಲ್ಲಿದೆ ಎಂದು ಮೊದಲು ಗೊತ್ತಾಗ್ತದೆ. ನಂತರ ಕೈ ಕಾಲು ಎಲ್ಲ ಒಟ್ಟಾಗಿ ಬಿಟ್ಟು ಒಂದೇ ವೃತ್ತಿಯಾಗಿ ಬಿಡ್ತದೆ ಅಷ್ಟೇ. ಆವಾಗ ನಿಮಗೆ ದೇಹ ಇಲ್ಲ, ಪ್ರಪಂಚವಿಲ್ಲ, ನಾನು ಎಲ್ಲ ಹೋಗಿ ಒಂದೇ ಅರಿವು ತಾನಿದ್ದೇನೆ ಅನಿಸುತ್ತದೆ ಅಲ್ಲವೇ? ಮಂಪರ ಹಾಗೆ. ನಂತರ ಇನ್ನೊಂದು ಕಡೆ ಹೋಗ್ತೀರಿ, ಅರಿವಾಗಿರುತ್ತದೆ, ಪ್ರಪಂಚವೇ ಇಲ್ಲ ನಿಮಗೆ. ಅಷ್ಟೇ. ಕನಸನ್ನು ಬಿಟ್ಟು ಬಂದಿಲ್ಲವಾ? ಅಷ್ಟೇ. ಇದು ಕನಸೇ. ಅದರಿಂದ ಜನ್ಮ ಮರಣಗಳು ಸುಮ್ಮನೆ ಅನಿಸಿಕೆಗಳೇ. ಯಾರಿಗೂ ಜನ್ಮ ಇಲ್ಲ, ಮರಣವಿಲ್ಲ, ಜನ್ಮ ಮರಣಗಳಂತೆ ಅನಿಸುತ್ತದೆ ಅಷ್ಟೇ. ನಹಿ ಶರೀರ ಸಂಬಂಧಾದ ಅನ್ಯತ್ರ ಜೀವೋ ಜಾತೋ ಮೃತೋ ವಾ ಕೇನಚಿಲ್ಲಕ್ಷತೆ. ಜೀವನಿಗೆ ಜನ್ಮ ಮರಣಗಳು ಶರೀರ ಸಂಬಂಧಕ್ಕೆ ಜನ್ಮ, ಶರೀರ ಸಂಬಂಧ ಬಿಟ್ಟರೆ ಮರಣ. ಶರೀರ ಸಂಬಂಧ ಬಿಟ್ಟು ತಾನಿರುತ್ತಾನೆ. ಆದ್ದರಿಂದ ತನ ಆತ್ಮಕ್ಕಿಲ್ಲ. ಸವಾ ಅಯಂ ಪುರುಷೋ ಜಾಯಮಾನ ಶರೀರಮಭಿಸಂಪದ್ಯಮಾನ. ನೋಡಿ, ಬೃಹದಾರಣ್ಯಕ್ಕೆ ಹೇಳ್ತದೆ, ಜಾಯಮಾನ ಅಂದ್ರೇನು? ಶರೀರಮಭಿಸಂಪದ್ಯಮಾನ. ಸ ಉತ್ಕ್ರಾಮನ್ ಮ್ರಿಯಮಾಣ. ಶರೀರ ಬಿಟ್ಟರೆ ಮ್ರಿಯಮಾಣ. ಉಪನಿಷತ್ತು ಹೇಳ್ತಾ ಇದೆ. ಶರೀರ ಬಿಡುವುದಂದರೆ ಮರಣ, ಶರೀರ ಇಟ್ಕೊಳ್ಳುವುದಂದರೆ ಜನ್ಮ ಅಷ್ಟೇ. ಶರೀರ ಪಡ್ಕೊಳ್ಳುವುದಂದರೆ ಇತ್ತೀಚ ಅಂದ್ರೇನು? ಒಂದು ಬಟ್ಟೆ ಹಾಕ್ಕೊಂಡ್ರೆ ಜನ್ಮ ಆಯಿತು, ಬಟ್ಟೆ ಬಿಚ್ಚಿದರೆ ಮುಗಿಯಿತು. ಡೈಲಿ ಎಷ್ಟೋ ಸಲ ಜನ್ಮ ಮರಣಗಳು ಆಗ್ತಾನೆ ಇದೆ. ಬಟ್ಟೆ ಬಿಚ್ಚು ಹಾಕು ಅಷ್ಟೇ. ಆದ್ದರಿಂದ ಶರೀರ ಸಂಯೋಗ ವಿಯೋಗ ನಿಮಿತ್ತಾವೇವ ಜನ್ಮ ಮರಣ ಶಬ್ದವು ದರ್ಶಯತಿ ಜಾತಕರ್ಮಾದಿ ವಿಧಾನಮಪಿ. ಜಾತಕರ್ಮಾದಿ ಹಬ್ಬಗಳು, ಜನ್ಮದ ಆ ಕಾಲದಲ್ಲಿ ಜಾತಕರ್ಮ ಇತ್ತು, ಈ ಕಾಲದಲ್ಲಿ ಜನ್ಮದಿನ. ಅವೆಲ್ಲ ಹಬ್ಬಗಳೇನು? ದೇಹ ದೃಷ್ಟ್ಯಾನೇ ದೇಹ ಪ್ರಾದುರ್ಭಾವ ಅಪೇಕ್ಷಮೇವ ದ್ರಷ್ಟವ್ಯಂ. ಅಭಾವಾತ್ ಜೀವ ಪ್ರಾದುರ್ಭಾವಸ್ಯ ಅಭಾವಾತ್ ಜೀವ ಪ್ರಾದುರ್ಭಾವಸ್ಯ. ಏಕೆಂದರೆ ಜೀವನಿಗೆ ನಿಜವಾಗಿ, ಜೀವ ಅಂದರೆ ಆತ್ಮಕ್ಕೆ ನಿಜವಾಗಿ ಜನ್ಮದಿನವಿಲ್ಲ. ಇದಂತು ಅನಾದಿ ಮಿಥ್ಯಾಜ್ಞಾನ ಲಕ್ಷಣಂ ಅವಿದ್ಯಾಮಾಶ್ರಿತ್ಯೈವ. ಅನಾದಿ ಸ್ವಾಭಾವಿಕ ಒಂದು ತಪ್ಪು ತಿಳುವಳಿಕೆ ಇದೆ. ಅಂದರೆ ಏನೋ ನಮ್ಮ ಮನಸ್ಸಿನಲ್ಲಿ ಕೂತುಬಿಟ್ಟಿದೆ ತಪ್ಪು ಬುದ್ಧಿ. ಆ ತಪ್ಪು ಬುದ್ಧಿಯಿಂದಲೇ ಇದ್ದುಕೊಂಡು ಇದೆಲ್ಲ ಭಾವಿಸ್ತೇವೆ. ತಪ್ಪು ಬುದ್ಧಿ, ತಪ್ಪು ತಿಳುವಳಿಕೆ, ఒక ಭ್ರಾಂತಿ. ವಸ್ತುತಸ್ತು ಜೀವಾತ್ಮನಃ ಸಶರೀರತ್ವಂ ನ ಶಕ್ಯೋಪಪಾದನಮಿತಿ. ನೋಡಿ, ಆತ್ಮಕ್ಕೆ ಶರೀರವಿದೆ ಎನ್ನುವುದು ಯಾವ ತರ್ಕದಿಂದಲೂ ಹೊಂದಲ್ಲ. ಆತ್ಮಕ್ಕೆ ಶರೀರವಿದೆ ಎಂದು ಸಿದ್ಧಪಡಿಸೋಕ್ಕೆ ಆಗಲ್ಲ. ಸವಿಸ್ತರಂ ಪ್ರತಿಪಾದಿತಂ ಭಾಷ್ಯೆ ನ ಹಿ ಆತ್ಮನಃ ಶರೀರಾತ್ಮಾಭಿಮಾನ ಲಕ್ಷಣಂ ಮಿಥ್ಯಾಜ್ಞಾನಂ ಮುಕ್ತ್ವಾ ಅನ್ಯತ ಸಶರೀರತ್ವಂ ಶಕ್ಯಂ ಕಲ್ಪಯಿತುಂ. ಮನುಷ್ಯನಿಗೆ ಶರೀರವಿದೆ ಎಂಬುದು ಒಂದು ಭ್ರಾಂತಿಯಲ್ಲೇ ಅನಿಸುತ್ತದೆ. ಭ್ರಾಂತಿಯಲ್ಲೇ ಹಾವಿದೆ ಅನಿಸುತ್ತದೆ. ಭ್ರಾಂತಿ ಬಿಟ್ಟು ಹಾವಿದೆ ಎನ್ನುವುದು ಯಾರೂ ಸಿದ್ಧಪಡಿಸೋಕ್ಕಾಗಲ್ಲ. ನೀವು ಲೈಟ್ ಇರುವಾಗ ಹಾವಿದೆ ಎಂದು ತೋರಿಸು, ಲೈಟ್ ಇರುವಾಗ ಹಾವಿದೆ ಎಂದು ತೋರಿಸೋಕ್ಕೆ ಆಗಲ್ಲ. ಭ್ರಾಂತಿಯಲ್ಲಿ ಹಾವೇ ಅಲ್ಲ, ಅಲ್ಲಿ ದೆವ್ವಗಳು ಎಲ್ಲ ಕಂಡು ಬರ್ತವೆ ಅಲ್ಲ. ಕತ್ತಲೆಯಲ್ಲಿ ದೆವ್ವಗಳು ಕಂಡು ಬರ್ತವೆ. ಭೂತ ಪ್ರೇತ ಪಿಶಾಚ ಪ್ರಪಂಚದಲ್ಲಿ ಎಷ್ಟಿದ್ದಾರೋ ಅವರೆಲ್ಲರೂ ಕಂಡು ಬರ್ತಾರೆ ಅಲ್ಲವೇ? ಕತ್ತಲೆಯಲ್ಲಿ ಸಣ್ಣ ಮಕ್ಕಳಿರುವಾಗ ಅಲ್ಲೇನೋ ಅಲ್ಲಿ ದೆವ್ವ ಇರುತ್ತದೆ ಅಂತ ಅಂದ್ಕೊಂಡು ಅಲ್ಲಿ ಹೋದಾಗ ನಾನು ಅಂದ್ಕೊಳ್ತೇವೆ, ಆದಮೇಲೆ ಆ ಮರ ಮೇಲೆ ಎಲ್ಲ ನೇತಾಡ್ತಾ ಇರ್ತದೆ ಅಂದ್ಕೊಳ್ತಿದ್ದೀವಿ ಸಣ್ಣ ಮಕ್ಕಳಿಗೆ.
ನಂತರ ಏನಂತ ಅದು ಎಲ್ಲಿದೆ ಅಂದರೆ ಎಲ್ಲಿಲ್ಲ, ಸುಮ್ಮನೆ ಮನಸ್ಸು, ಅದು ಏನಿಲ್ಲ ದೆವ್ವ ಇಲ್ಲ, ಏನಿಲ್ಲ. ಹಾಗೆ ಇವೆಲ್ಲ ದೆವ್ವಗಳು ಎಲ್ಲಿವೆ? ಮನಸ್ಸಿಗೆ. ಆದ್ದರಿಂದ ಇದೆಲ್ಲ ನಾನು ಶರೀರ, ನನಗೆ ನನ್ನದು ಶರೀರ ಎಂಬುದು ಯಾರಿಗೂ ಅನುಭವವೇ ಇಲ್ಲ. ನೋಡಿ ಭಾಷ್ಯಕಾರರು ಏನು ಹೇಳ್ತಾರೆ, ನಾನು ಶರೀರ ಅಂದ ಅನುಭವ ಯಾರಿಗಿಲ್ಲ. ಅಯ್ಯೋ, ಎಷ್ಟು ಭಯಂಕರ ಮಾತು ನೋಡಿ, ಎಷ್ಟು ಆಶ್ಚರ್ಯಕರವಾದ ಮಾತು. ನಾನು ಶರೀರ ಎಂಬುದು ಅನುಭವವಲ್ಲ, ಅದು ಅನಿಸಿಕೆ ಮಾತ್ರ. ನಾನು ಶರೀರ ಸುಮ್ಮನೆ ನಿಮ್ಮ ಅನಿಸಿಕೆ, ಅನುಭವವಿಲ್ಲ. ಅನುಭವ ಯಾರಿಗೂ ಇಲ್ಲ. ನಹಿ ಆತ್ಮನ ಶರೀರಾಭಿಮಾನ ಲಕ್ಷಣಂ. ನಾನು ಶರೀರ ಎಂದು ಮನಸ್ಸಿನಲ್ಲಿ ಅನಿಸುತ್ತಾ ಇದೆ, ಮನಸ್ಸಿಗೆ ನಾನು ಇಲ್ಲಿದ್ದೇನೆ ಕೂತಿದ್ದೇನೆ ನಿಮಗೆ ಅನಿಸುತ್ತಾ ಇದೆ ಅಷ್ಟೇ. ಅದು ಬಿಟ್ಟು ಏನಿಲ್ಲ, ಅಲ್ಲಿ ಏನಿಲ್ಲ. ನೀವು ಕೂತಿರುವುದಿಲ್ಲ, ನಿಮಗೂ ದೇಹವಿಲ್ಲ, ಅನಿಸುತ್ತದ ಅಷ್ಟೇ. ಅನಿಸಿಕೆ ಬಿಟ್ಟು ಏನಿಲ್ಲ. ಮಿಥ್ಯಾಜ್ಞಾನಂ ಮುಕ್ತ, ಆ ತಪ್ಪು ತಿಳುವಳಿಕೆ ಅನಿಸಿಕೆ ಬಿಟ್ಟರೆ ಅನ್ಯತಃ ಸಶರೀರತ್ವಂ ಶಕ್ಯಂ ಕಲ್ಪಯಿತು. ಶರೀರವಿದೆ ಎನ್ನುವುದು ಯಾರಿಂದಲೂ ಸಿದ್ಧಪಡಿಸೋಕ್ಕಾಗಲ್ಲ. ಯಾವ ಶಾಸ್ತ್ರ ಹೇಳಲ್ಲ, ಯಾವ ಪ್ರಮಾಣ ಹೇಳಲ್ಲ. ನಿತ್ಯಂ ಅಶರೀರತ್ವಂ, ಏಕೆಂದರೆ ಎಂದಿಗೂ ತನಗೆ ಶರೀರವಿಲ್ಲದೆ ತಾನು ಎಂದಿಗೂ ಶರೀರವಿಲ್ಲದೇ ಇದ್ದಾನೆ. ಶರೀರವಿಲ್ಲ ಅಂದರೆ ಅರ್ಥವೇನು? ಶರೀರವಂದರೆ ಒಂದು ಪರಿಮಿತ ಬುದ್ಧಿ. ಶರೀರವಿಲ್ಲ ಅಂದರೆ ಎಲ್ಲ ತಾನೇ, ಎಲ್ಲವೂ ತಾನೇ ಅಂತ. ಶರೀರವಿಲ್ಲ ಅಂದರೆ ಅರ್ಥವೇನು? ಎಲ್ಲವೂ ತಾನೇ. ಸುಷುಪ್ತಿ ಹೇಗಿದೆಯೋ ಅದೇ ತಾನು. ಇಡೀ ಎಚ್ಚರವನ್ನು ತಿಳಿಯುವ ಅರಿವೇ ತಾನು. ನೀವು ಎಚ್ಚರದಲ್ಲಿ ಎಲ್ಲಿದ್ದೀರಿ ಅಂದರೆ ಇಡೀ ಎಚ್ಚರ ತಾನೇ, ಇಡೀ ಅವಸ್ಥಾ ತಾನೇ. ನೀವು ಎಲ್ಲಿದ್ದೀವಿ ಎಚ್ಚರದಲ್ಲಿ ಹುಡ್ಕೋ, ನೀವು ಎಚ್ಚರದಲ್ಲಿ ಎಲ್ಲಿದ್ದೀಯೋ ಹುಡ್ಕೋ. ಎಚ್ಚರವೆಲ್ಲ ತಾನೇ, ಅರಿವೆಲ್ಲ ತಾನೇ. ಇಡೀ ಎಚ್ಚರ ತಾನಾಗಿರುವಾಗ ಎಚ್ಚರದಲ್ಲಿ ಎಲ್ಲಿ ಎಂದು ಹುಡುಕಬೇಕು? ನೀವು ಎಲ್ಲಿ ತೋರಿಸಿದ್ದರೋ ಅದು ನಿಮಗೆ ಕಂಡುಬರುವ ಜಾಗ, ಅದು ನೀನಲ್ಲ, ನೋಡುವವನು ನೀನು. ಇಡೀ ಎಚ್ಚರವನ್ನು ನೋಡುವವನೇ ನೀನು. ನೀವು ಎಲ್ಲಿದ್ದೀಯಪ್ಪ ಅಂದರೆ ಇಡೀ ಎಚ್ಚರ ತಾನೇ. మరి ದೇಹವೆಲ್ಲಿ ನಿನಗೆ? ಹೌದು, ದೇಹವೆಲ್ಲಿಲ್ಲ, ಇಡೀ ಎಚ್ಚರ ತಾನೇ. ಎಚ್ಚರ ಅವಸ್ಥಾ, ಎಚ್ಚರ ಎಂಬ ಅರಿವಿದೆ ನೋಡಿ, ಅದು ನೀನು. ಎಲ್ಲಿದ್ದಿ? ಎಲ್ಲ ಕಡೆ ಇದ್ದೀನಿ. ಎಲ್ಲಿದ್ದೀವಿ ಪ್ರಶ್ನೆ ಮಾಡಬೇಡ, ನಾನೇ ಇದ್ದೀನಿ. ಎಲ್ಲಿದ್ದೀವಲ್ಲ, ನಾನು ಇರುವುದೇ ನಾನು ಬಿಟ್ಟು ಯಾರೂ ಇಲ್ಲ. ಹಾಗೆ ಅನ್ಯತಸ್ಯ ಶರೀರತ್ವಂ ಶಕ್ಯಂ ಕಲ್ಪಯಿತು ನಿತ್ಯಮ ಶರೀರತ್ವಂ ಅಕರ್ಮ ನಿಮಿತ್ತತ್ವಾತಿತ್ಯವೋಚಾಮ. ಯಾವ ಕರ್ಮದಿಂದ ಅಲ್ಲ. ನಾನು ಶರೀರರಹಿತ ಎಂಬುದು, ನಾನು ಶರೀರರಹಿತ. ಸುಷುಪ್ತಿ ಎಂಬುದು ನೀವು ಯಾವ ಪುಣ್ಯ ಪಾಪ ಮಾಡಿದರೆ ಸುಷುಪ್ತಿ ಸ್ವರೂಪ ಇದೆ. ಸುಷುಪ್ತಿ ಅಂದರೆ ದೇಹ ಬಿಟ್ಟು, ಇಂದ್ರಿಯಗಳು ಬಿಟ್ಟು, ಮನಸ್ಸು ಬಿಟ್ಟು, ಬುದ್ಧಿ ಬಿಟ್ಟು, ಅವಸ್ಥಾ ಬಿಟ್ಟು ತಾನಿದ್ದಾನೆ. ಆ ಇರುವಿಕೆಗೆ ಏನು ಬೇಕು? ಯಾವುದು ಬೇಡ, ಅದೇ ಸ್ವರೂಪ. ಅದು ಯಾವ ಪುಣ್ಯದಿಂದ? ಪುಣ್ಯ ಬೇಡ, ಪಾಪ ಬೇಡ. ಪುಣ್ಯ ಪಾಪಗಳು ಬೇಕಾಗಿಲ್ಲದೆ ತಾನಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಸುಷುಪ್ತಿ ಸ್ವರೂಪ ಯಾವ ಪುಣ್ಯ ಪಾಪಗಳು ಬೇಕಾಗಿಲ್ಲದೆ ಇದ್ದಾನೆ, ಎಂದಿಗೂ ಇದ್ದಾನೆ. ಇರುವುದೇ ತಾನು. ತನ್ನಿಂದಲೇ ಇದೆಲ್ಲ ಜಗತ್ತು ತೋರುವುದಿಲ್ಲದೆ ಜಗತ್ತಕ್ಕೇನಿದೆ? ಜಗತ್ತೇನೇ ಎಲ್ಲ ನನ್ನಿಂದಲೇ ಇದೆ. ಹಾಗೆ ಸಶರೀರತ್ವಂ ಇತ್ಯತ್ರ ಇಂದ್ರಿಯ ಮನೋವತ್ವಮಪಿ ಗ್ರಹೀತವ್ಯಂ. ನನಗೆ ಇಂದ್ರಿಯಗಳಿವೆ ನೋಡಿ. ನಮಗೆ ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಮನಸ್ಸು ಏನದು ಸ್ಪರ್ಶದಿಂದ ಮುಟ್ಟುವುದು. ಈ ಅನುಭವಗಳಿಗೆ ಹೆಚ್ಚು ಬೆಲೆ ಕೊಡಬಾರದು. ಅವುಗಳೆಲ್ಲ ಸುಮ್ಮನೆ ಕನಸಿನಲ್ಲಿ ಅನಿಸುತ್ತವೆ, ಹೋಗ್ತವೆ, ಅನಿಸುತ್ತೆ. ಕಣ್ಣಿನಿಂದ ನೋಡಬೇಕು. ಕಣ್ಣು ಮುಚ್ಚಿಕೊಂಡ್ರೆ ಏನಾಗಲ್ಲ. ಕುರುಡನಾಗಿದ್ದರೆ ಏನಾಗಲ್ಲ. ಬೇಜಾರೇನು ಮಾಡ್ಕೊಳ್ಳು. ಕುರುಡನಾಗಿದ್ದರೂ ನಿಶ್ಚಿಂತವಾಗಿರ್ಬೋದು. ಮನಸ್ಸು ಆನಂದವಾಗಿದ್ದರೆ ಏನಿದ್ದರೆ ಏನೂ ಇಲ್ಲದಿದ್ದರೆ, ಕಣ್ಣು ಇಲ್ಲದಿದ್ದರೂ ಇರಬಹುದು, ಕಿವಿ ಇಲ್ಲದಿದ್ದರೂ ಬದುಕಬಹುದು. ಅಂದರೆ ಇಂದ್ರಿಯಗಳಿಲ್ಲದಿದ್ದರೆ ಅಯ್ಯೋ ಹೇಗಿರುತ್ತದೆ, ಏನಿಲ್ಲ, ತಾವಿರ್ತಾನೆ. ಸುಷುಪ್ತಿಯಲ್ಲಿ ಇಲ್ಲವಾ? ಇದ್ದಾನಲ್ಲ. ಯಾವ ಪ್ರಪಂಚವಿಲ್ಲದು ನಿಶ್ಚಿಂತವಾಗಿದ್ದಾನೆ. ನನಗೆ ಇಲ್ಲ ಎಂಬ ಬೇಜಾರೇ ಇಲ್ಲ. ಪ್ರಪಂಚವಿಲ್ಲ ಎಂದು ಬೇಜಾರಿತ್ತ ಸುಷುಪ್ತಿಯಲ್ಲಿ? ನೀವು ಸುಷುಪ್ತಿಯಲ್ಲಿರುವಾಗ ಅಯ್ಯೋ ನನಗೆ ಪ್ರಪಂಚವಿಲ್ಲ, ದೇಹವಿಲ್ಲ, ನನಗೇನಾಯಿತೋ, ದೇಹಕ್ಕೆ ಚಿಂತೆ ಇಲ್ಲ ಎಂದು ನಾನು ಬೇಜಾರು ಅನಿಸುತ್ತಾ? ಅದೇ ಆನಂದವಾಗಿದೆ, ಯಾವ ಬೇಜಾರಿಲ್ಲ. ಹಾಗೆ ತಾನಾಗಿರುವಾಗ ಆನಂದವೇ ಆನಂದ. ತನಗೆ ಏನು ಬೇಜಾರಿಲ್ಲ, ಏನು ಚಿಂತೆ ಇಲ್ಲ. ಏಕೆ ಚಿಂತೆ? ಯಾವ ಕುರಿತು ಚಿಂತ? ಅದರಿಂದ ಸಶರೀರತ್ವಂ ಅಂದರೆ ಇಂದ್ರಿಯಗಳು ಮನಸ್ಸಿನ ಅನುಭವಗಳಿಗೆ ಸಿಕ್ಕಾಕ್ಕೊಳ್ಳಬಾರದು. ಮನಸ್ಸಿನಲ್ಲಿ ನಾನು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಒಳ್ಳೆಯವನು ಕೆಟ್ಟ, ಅದೆಲ್ಲ ಮನಸ್ಸಪ್ಪ, ಅನಿಸಿಕೆಗಳು. ಯಾವ ಅನಿಸಿಕೆ ಇಲ್ಲದಿದ್ದರೂ ತಾನು ಬದುಕುತ್ತಾನೆ, ನಿಶ್ಚಿಂತವಾಗಿ ಬದುಕುತ್ತಾನೆ. ಆದ್ದರಿಂದ ಮನಸ್ಸಿನಿಂದ ಆಗುವ ಅನುಭವಗಳು, ಯೋಚನೆಗಳು ಯಾವುದಕ್ಕೆ ಬೆಲೆ ಇಲ್ಲ. ಇಂದ್ರಿಯಗಳಿಂದ ಆಗುವ ಅನುಭವಗಳು ಅದಕ್ಕೇನಿಲ್ಲ, ಸುಮ್ಮನೆ ತೋರ್ತವೆ, ಬರ್ತವೆ, ಹೋಗಲಿ. ಇಂದ್ರಿಯಗಳಿಂದ ಆಗುವ ಅನುಭವಗಳು, ಮನಸ್ಸಿನಿಂದ ಆಗುವ ಅನುಭವಗಳು ಯಾವುದಕ್ಕೆ ಸಿಕ್ಕಾಕ್ಕೊಳ್ಳಬೇಡಿ. ಆ ಅನುಭವಗಳು ಸುಮ್ಮನೆ ಬರ್ತವೆ, ಹೋಗ್ತವೆ. ಅವೆಲ್ಲ ಅನಿಸಿಕೆಗಳೇ.
ಅನಿಸದೇ ಸ್ವಯಂ ಪ್ರಕಾಶ ಇರುವುದು ತಾನು ಅನಿಸಿಕೆ ಅಲ್ಲ. ತನಗೆ ಇಂದ್ರಿಯ ಮಟ್ಟದ ಅನಿಸಿಕೆ, ಮನಸ್ಸಿನಿಂದ ಅನಿಸಿಕೆ, ದೇಹವೂ ಅನಿಸಿಕೆ, ಅರಿವು ಅನಿಸಿಕೆ ಅಲ್ಲ. ಸ್ವತಃ ಸಿದ್ಧ ಅದು ಅನಿಸಿಕೆ ಅಲ್ಲ. ಅನಿಸಿಕೆ ಅಂದರೆ ವೃತ್ತಿ ಅಲ್ಲ, ತಾನು ವೃತ್ತಿ ಅಲ್ಲ. ತನ್ನಲ್ಲಿ ವೃತ್ತಿಗಳು ತೋರ್ತವೆ, ತಾನು ವೃತ್ತಿ ಅಲ್ಲ, ತಾನು ಸ್ವತಃ ಸಿದ್ಧ. ಅದು ನೋಡಿ. ಆದ್ದರಿಂದ ಇತ್ಯತ್ರ ಇಂದ್ರಿಯ ಮನೋವತ್ವಮಪಿ ಗ್ರಹೀತವ್ಯಂ ಯಥೋಕ್ತಂ ಛಾಂದೋಗ್ಯ ಭಾಷ್ಯೆ ಶರೀರಮಿತಿ ಅತ್ರ ಸಹೇಂದ್ರಿಯ ಮನೋಭಿರುಚ್ಯತೆ. ಸೊ ದೇಹವು ಅಂದರೆ ಇಂದ್ರಿಯ ಮನಸ್ಸುಗಳ ಸಮೇತವೇ. ವೇದಾಂತ ಪರಿಭಾಷಾ ಒಳ್ಳೆಯ ಪುಸ್ತಕ ನೋಡಿ. ಇದರಲ್ಲಿ ಎಲ್ಲ ವಿಷಯಗಳು ಒಂದೇ ಕಡೆ ಹೇಳಿಬಿಟ್ಟರು. ಎಲ್ಲ ಭಾಷಾವಾಕ್ಯಗಳು, ಮಂತ್ರಗಳು, ಅಮೇಝಿಂಗ್. ಒಳ್ಳೆಯ ವಾಕ್ಯಗಳಿವೆ ನೋಡಿ. ಶರೀರ ಮಿತಿ ಅತ್ರ ಸಹೇಂದ್ರಿಯ ಮನೋಭಿರುಚ್ಯತೆ. ಶರೀರಂ ಅಂದರೆ ಇಂದ್ರಿಯ ಮನಸ್ಸುಗಳ ಸಮೇತವೇ. ಶರೀರ ಅಂದರೆ ಇಂದ್ರಿಯ ಮನಸ್ಸುಗಳು ಸೇರಿಸಿಕೊಂಡೆ. ಇಂದ್ರಿಯ ಮನಸ್ಸುಗಳ ಮೂಲಕವೂ ಅನಿಸಿಕೆಗಳೇ. ಮನಸ್ಸು ಅನಿಸಿಕೆ, ಯೋಚನೆ ಮಾಡ್ತಾ ಇದ್ದೀನಿ ಅನಿಸಿಕೆ. ಯೋಚನೆ ಮಾಡ್ತಾ ಇಲ್ಲ ಎನ್ನುವುದು, ನೀವು ಯೋಚನೆ ಮಾಡದೇ ಇರುವಾಗ ಅಯ್ಯೋ ನಾನು ಯೋಚನೆ ಮಾಡ್ತಾ ಇಲ್ಲ ಎಂದು ಅನಿಸುತ್ತದೆ. ಏನು ಅನಿಸಲ್ಲ, ಇದ್ದೇನೆ ತಾನೇ ತಾನು. ಹಾಗೆ ಆದ್ದರಿಂದ ಅಶರೀರ ಸ್ವಭಾವಸ್ಯ ಆತ್ಮನಃ ತದೇವಾಹಂ ಶರೀರಂ ಶರೀರಮೇವ ಚಹಂ ಇತಿ ಅವಿವೇಕಾತ್ಮಭಾವ ಸಶರೀರತ್ವಂ. ನನ್ನನ್ನು ಒಬ್ಬ ವ್ಯಕ್ತಿ ಎಂದು ನೋಡಿಕೊಳ್ಳುವುದು, ಹಾಗಿದ್ದೇನೆ ಹೀಗಿದ್ದೇನೆ ಅಂಥವನು ಇಂಥವನು ಎಂದು ನೋಡಿಕೊಳ್ಳುವುದು, ಅದು ಕೇವಲ ಅನಿಸಿಕೆ. ಗಟ್ಟಿಯಾಗಿ ಕೂತಿರುವ ಅನಿಸಿಕೆ. ಗಟ್ಟಿ ಏನಿಲ್ಲ, ನಾವು ಅದಕ್ಕೆ ಬೆಲೆ ಕೊಟ್ಟಿದ್ದೀವಿ, ಗಟ್ಟಿ ಅನಿಸುತ್ತೆ. ಸಶರೀರತ್ವಂ ಅತಏವ ಸಶರೀರಸ್ಸನ್ ಆತ್ಮೋ ಮೃತ್ಯುನ. ಈ ಸಶರೀರನಾಗಿದ್ದರೆ, ನಾನೊಬ್ಬ ವ್ಯಕ್ತಿ ಅನಿಸಿದ್ದರೆ ಜನ್ಮ ಮರಣ ತಪ್ಪಲ್ಲ ಎಂದು ಅದು ಒಂದು ಅನಿಸಿಕೆನೇ. ನಾನೊಬ್ಬ ವ್ಯಕ್ತಿ ಅನಿಸಿದ್ದರೆ ಜನ್ಮ ಮರಣಗಳು ಅನಿಸುತ್ತವೆ. ಅನಿಸಿಕೆ ಬಿಡಲ್ಲ. ನಾನೊಬ್ಬ ವ್ಯಕ್ತಿ ಎಂದು ಬಿಟ್ಟರೆ ಜನ್ಮ ಮರಣಗಳು ಬಿಡುವುದು ಹೇಗೆ? ಭಯ ಹೋಗುವುದು ಹೇಗೆ? ನಾನು ವ್ಯಕ್ತಿ ಎಂಬುದು ಬಿಡು, ಜನ್ಮ ಮರಣಗಳು ನಿಮಗೆಲ್ಲವೇ ಇಲ್ಲ. ಸುಷುಪ್ತಿಯಲ್ಲಿ ನೀವಿದ್ದೀವಿ, ನೀವು ಜನ್ಮನ ಮರಣನ. ನಾನೊಬ್ಬ ವ್ಯಕ್ತಿ ಅಲ್ಲ, ಎಲ್ಲಿಗೆ ಹೋಗಬೇಕು, ಎಲ್ಲಿ ಹುಟ್ಟಬೇಕು, ಎಲ್ಲ ತಾನೇ. ಹಾಗೆ ವ್ಯಕ್ತಿ ಅಂದ್ಕೊಂಡರೆ ಜನ್ಮ ಮರಣಗಳು ಅನಿಸುತ್ತವೆ. ಈ ಒಂದು ಅನಿಸಿಕೆಯಿಂದ ಆ ಅನಿಸಿಕೆಗಳು. ವ್ಯಕ್ತಿತ್ವವೇ ಅನಿಸದಿದ್ದರೆ ಜನ್ಮ ಮರಣಗಳು ಅನಿಸುವುದಿಲ್ಲ. ಅನಿಸೋದಿಲ್ಲ ಅಂದರೆ ಇಲ್ಲ, ಅಷ್ಟೇ. ಅನಿಸಿಕೆನೇ ಜನ್ಮ ಮರಣ. ನಮಗೆ ಏನೂ ಆಗುತ್ತದೆ, ಆ ಭಯ ಆಗುತ್ತದೆ ನೋಡಿ, ಆ ಭಯವೇ ಜನ್ಮ ಮರಣ. ಏನಿಲ್ಲ, ನಿಜವಾಗಿ ಜನ್ಮ ಮರಣ ಇಲ್ಲ, ಸುಮ್ಮನೆ ಭಯ ಇದೆ. ಭಯ ಬಿಟ್ಟರೆ ಜನ್ಮ ಮರಣ ಎಂಬುದು ಯಾರಿಗಿಲ್ಲ, ಯಾರೂ ಅನುಭವಿಸಲಿಲ್ಲ. ಇಷ್ಟುವರೆಗೂ ಸೃಷ್ಟಿಯಲ್ಲಿ ಯಾರೂ ಮರಣ ಅನುಭವಿಸಲೇ ಇಲ್ಲ. ಯಾರಿಗೂ ಮರಣವೇ ಇಲ್ಲ, ಭಯ ಇದೆ ಅಷ್ಟೇ. ಅಷ್ಟು ಬಿಟ್ಟು ಮರಣ ಎಂಬುದು ಯಾರಿಗೆ ಅನುಭವವೇ ಆಗಲಿಲ್ಲ, ಅನುಭವ ಆಗುವುದು ಇಲ್ಲ. ಏಕೆ? ಅಂಥದ್ದಿಲ್ಲವೇ ಇಲ್ಲ. ಸುಮ್ಮನೆ ಭಯ ಬಿಟ್ಟು ನಿಶ್ಚಿಂತವಾಗಿರು. ಇದ್ದೀನಲ್ಲ, ನಾನು ಎಂದಿಗೂ ಇದ್ದೇನೆ, ನನಗೆ ಮರಣವೇ ಇಲ್ಲ, ಅಷ್ಟೇ. ಮೃತ್ಯುಂಜಯ ಆಗಿ ಬಿಡ್ತೀರಿ. ಮೃತ್ಯುವಿನ ಭಯ ಬಿಟ್ಟರೆ ಮೃತ್ಯುಂಜಯ. ಯಾರು? ನೀನೇ. ಎಲ್ಲರೂ ಮೃತ್ಯುಂಜಯರೇ, ಎಲ್ಲರೂ ಶಿವಸ್ವರೂಪರೇ, ಎಲ್ಲರೂ ಮೃತ್ಯುಂಜಯರೇ. ಏವಂಚ ಎಷ್ಟೊತ್ತು ಹೇಳುವುದು, ತುಂಬ ಇದು ನಡೆಯುತ್ತಾ ಇದೆ. ಆಯಿತು, ಇವತ್ತು ಸಾಕು. 76ನೇ ಪಾಯಿಂಟ್ ಹೇಳ್ತಾ ಇದ್ದೀವ. 76 ಸ್ವಲ್ಪ ಇದೆ, ಸಾಕು, ಟೈಮ್ ಆಯಿತು. ಆಯಾಸ ಆಗ್ತದೆ. ಚ ಅವಿದ್ಯಾಕೃತ ಶರೀರಾದ್ಯುಪಾದ್ಯಾತ್ಮ ಭಾವೇನೈವ ಜನ್ಮ ಮರಣಾದಿ ವ್ಯವಹಾರ ಇತಿ ಸಿದ್ಧ್ಯತಿ ತದೇವಂ ಆತ್ಮಾನಾತ್ಮನೋ ನಿತರೇತರಧ್ಯಾಸಕೃತ ಏವ ಜೀವಸ್ಯ ಸರ್ವೋಪಿ ವ್ಯವಹಾರ ಇತ್ಯುತ್ತರತ್ರ ಅನುಸಂಧೇಯಂ. ಅದರಿಂದ ಸರ್ವ ವ್ಯವಹಾರಗಳು ಅನಿಸಿಕೆಯಿಂದಲೇ, ಭ್ರಾಂತಿಯಿಂದಲೇ ಅನಿಸುತ್ತವೆ. ಭ್ರಾಂತಿ ಬಿಟ್ಟರೆ, ಭ್ರಾಂತಿ ಇಲ್ಲದವನಿಗೆ, ಅನಿಸಿಕೆ ಇಲ್ಲದವನಿಗೆ ಯಾವುದಿಲ್ಲ. ಇಷ್ಟೇ ಸಾಕು ಇವತ್ತು. ಮಿಕ್ಕದ್ದು ನಾಳೆ ನೋಡೋಣ. ಪ್ರಮಾತೃಕರ್ತೃತ್ವ ಹೇಗೆ ತೆಗೆಯುತ್ತಾರೆ ನೋಡಿ. ಪ್ರಮಾತೃತ್ವವಿಲ್ಲ, ಅಣುತ್ವವಿಲ್ಲ. ಒಂದೊಂದು ಜೀವಭಾವವನ್ನೇ ಮೊದಲು ಜೀವಭಾವ ಹೇಗೆ ಉಂಟಾಯಿತು ಹೇಳಿದ್ದಾರೆ. ಈಗ ಜೀವಭಾವವು ಹೇಗಿಲ್ಲ ಎಂದು ಹೇಳ್ತಾರೆ. ಜೀವಭಾವವು ದೇಹೇಂದ್ರಿಯಗಳಿಂದ ಎಂದು ಹಿಂದೆ ಹೇಳಿದ್ದಾರೆ. ಅದು ಜೀವನ ಲಕ್ಷಣವೇನು ಅದು ಅಧ್ಯಾರೋಪ ಮಾಡಿ ಹೇಳಿದ್ದಾರೆ. ಈಗ ಜೀವಭಾವಗಳೆಲ್ಲ ಅನಿಸಿಕೆನೇ, ಅದು ಇಲ್ಲ ಎನ್ನುವುದು ಅಪವಾದ ಮಾಡ್ತಾ ಇದ್ದಾರೆ. ಜೀವಭಾವವನ್ನು ಈಗ ಅಪವಾದ ಮಾಡುವ ಸಂದರ್ಭ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನಾನು ಒಂದು ಕಡೆ ಹೈದರಾಬಾದ್ನಲ್ಲಿರುವಾಗ ಒಬ್ಬರು ಮನೆಗೆ ಕರೆದರು. ಎಷ್ಟೋ ಜನರು ಬರ್ತಾರೆ, ನಾವು ವೇದಾಂತ ನಾವು 4-5 ವರ್ಷದಿಂದ ಕೇಳ್ತಾ ಇದ್ದೀವಿ, ಬನ್ನಿ ಅಂತ. ನಾನೊಬ್ಬ ಅಷ್ಟು ದೂರಪ್ಪ ಬೇಡ ಎಂದು. ಆದರೆ ಬಲವಂತ ಮಾಡಿದರೆ ಒಂದು ಸಲ
ಹೋಗಿ ಹೇಳಿದ್ದಾರೆ. ನಾನು ಹೇಳಿದಿರಿ ಜನ್ಮ ಯಾರಿಗೂ ಇಲ್ಲ, ಅರಿವಿಗೂ ಇರವುಕ್ಕಿಲ್ಲ, ಇರವಿನಲ್ಲಿ ನೀವೇನೋ ಊಹೆ ಇಟ್ಕೊಂಡ್ರೆ ಅದೇ ಜನ್ಮ ಎಂದು ಹೇಳಿದ್ರು. ಅದೆಲ್ಲರೂ ಬೇಜಾರು ಮಾಡ್ಕೊಂಡು, ಅಯ್ಯೋ ಸ್ವಾಮೀಜಿ ಜನ್ಮನೇ ಇಲ್ಲ ಹೇಳ್ತಾ ಇದ್ದಾರೆ, ವೇದಾಂತದಲ್ಲಿ ಜನ್ಮ ಇದೆ, ಜನ್ಮ ಇಲ್ಲ ಏಕೆ ಹೇಳ್ತೀರಿ, ವೇದಾಂತದಲ್ಲಿ ಜೀವನಿಗೆ ಜನ್ಮ ಇದೆ, ಜನ್ಮ ಮರಣ ಇದೆ ಎಂದು ಹೇಳಿದ್ದಾರೆ, ನೀವು ಇಲ್ಲ ಹೇಳ್ತಾ ಇದ್ದೀರಿ, ಇದೆಲ್ಲ ನಾವು ಒಪ್ಪಕ್ಕಾಗಲ್ಲ, ಕೆಲವರು ಕ್ಲಾಸೇ ಬಿಟ್ಟರು ಬರೋಕ್ಕಾಗಲ್ಲ. ಅಯ್ಯೋ ಬಾಬಾ ಇವರಿಗೆ ನಾನೇಕೆಪ್ಪ ಹೇಳೋದು, ನಾನು ಹೇಳಿದೆ ನಿಮಗೆ ಯಾರೋ ಬಂದು ವೇದಾಂತ ಹೇಳ್ತಾ ಇದ್ದಾರೆ, ನನ್ನನ್ನು ಏಕೆ ಕರೆಯುತ್ತಾ ಇದ್ದೀರಿ, ಕರೆಯಬೇಡಿ, ಅವರೇ ಚೆನ್ನಾಗಿ ಹೇಳ್ತಾರೆ, ದೇಹ ಇದೆ, ಜನ್ಮ ಮರಣಗಳಿವೆ, ಅದಕ್ಕೆ ಹೇಳಿಸ್ಕೊಂಡು ನನ್ನ ವೇದಾಂತ ನಿಮಗೆ ಬೇಡ ಎಂದು ಬಿಟ್ಟು ಬಂದೆ ನಾನು. ಅವ್ರು ಬಿಡ್ತಾನೇ ಇಲ್ಲ, ಒಬ್ಬರು ಬಿಡ್ತಾ ಇಲ್ಲ, ನೀವು ಬರಬೇಕು, ನಾನು ಬಂದರೆ ನಿಮ್ಮ ಜನರಿಗೆ ನನ್ನದು ಒಪ್ಪಿಗೆ ಆಗ್ತಾ ಇಲ್ಲ, ನಾನು ಹೇಳಿದ ವೇದಾಂತ ಏನು ಮಾಡೋದು, ಆಯಿತು ಅಂದು ಇಟ್ಕೊಂಡೆ. ಸೊ ಅವರವರು ಇಟ್ಕೊಳ್ತಾರೆ. ಅವ್ರಿಗೆ ಜನ್ಮ ಮರಣ ಇದೆ ಅಂದರೆ ತುಂಬ ಸಂತೋಷವಾಯ್ತು ಅಪ್ಪರಿಗೆ, ಪಾಪ ಜನ್ಮ ಮರಣ ಇದೆ ಅಂದರೆ ಹಾಂ ಚೆನ್ನಾಗಿ ಆಯ್ತು ಇಟ್ಕೊ, ಓಂ ಶಾಂತಿ ಶಾಂತಿ ಶಾಂತಿ.